नित्यप्येयानीति दृशतमो बन्धमोक्षास्मात् अस्य श्री ब्रह्मरुद्र प्रकृतिसुरद्विषुरुत्वात्मकस्य विष्णोर्व्यस्ताः समस्ताः सकलगुणनिस्सर्वशुभभेदः पूर्णानन्दावियो गुरुपरपरमचिन्तयेतं महान्तम् आचार्यः पवनोऽस्माकम् आचार्याणि च भारते देवो नारायणश्रीशः देवी मङ्गलदेवता यं प्रव्रजन्तम् अनपेदमवेदकर्तुं द्वैपायनो विरहकातराजुहाव पुत्रेज तन्मयतया तरोऽभिनेदुः तं सरोदरदेवं मुनिमानतोऽस्मि नौमिन्याय सुधाय कृत्ये मुनिश्रीपादरासन्व्यासार्यान् विरामाब्द्विरान् श्रीवादिराजानपि वन्दे हंसवनराग वरान् रघुत्तमुरन् वैदग्ध्यवारान् सत्यव्रत राघवेन्द्रमुनिपान् सद्ध्यानपान् सत्याभिद्यकराब्दोत्थान पंचाशद्वर्षभूतिकान् सत्यप्रमोतीर्थार्यान् नौमिन्यान् सुतार्तान् सत्यप्रमोदसञ्जातान् सुधापीयुषदेशकान् सत्यात्मगुरुन् वन्दे शास्त्रज्ञानसुसिद्धये विद्यापीठविधातारं विद्यावारिचन्द्रं विद्यार्थिवत्सलं वन्दे महामहिमसद्गुरुं स्वच्छसतताम् अखिलसन्मङ्गलानि भवन्तु। ಇನ್ನೇ ದಿವಸ ರುಕ್ಮಿಣಿ ಕಲ್ಯಾಣ ಹಾಗೆ ಶವಂತಗೋಪಾಖ್ಯಾನ ಎಲ್ಲ ಶ್ರವಣ ಮಾಡಿದ್ದೇವೆ. ಅದಾದ ಬಳಿಕ ಸತ್ಯಭಾಮ ರುಕ್ಮಿಣಿ ಸತ್ಯಭಾಮ ಜಾಂಬುವತಿ ಮುಂತಾದ ಆ ಎಲ್ಲ ಪಟ್ಟ ಮಹಿಷರೊಂದಿಗೆ ವಿವಾಹವನ್ನು ಮಾಡಿಕೊಂಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದಾದ ಬಳಿಕ ಯಮುನಾ ನದಿಯ ಹತ್ತಿರ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಬಂದು ಅಲ್ಲಿ 4 ತಿಂಗಳ ಕಾಲ ಅಲ್ಲಿಯೇ ವಾಸವಾಗಿದ್ದಂತೆ. ಅದಾದ ಬಳಿಕ ಒಂದು ದಿನ ರಥಾರೂಢರಾಗಿ ಕೃಷ್ಣಾರ್ಜುನರು ಭೇಟಿಯಾಗಿ ಹೋಗಿ ಅನೇಕ ಕ್ರೂರ ಎಲ್ಲ ಹಿಂಸ್ರವಾದಂತಹ ಆ ಪ್ರಾಣಿಗಳನ್ನೆಲ್ಲ ಭೇಟಿಯಾಡುತ್ತಾ ಯಮುನಾ ಕೂಲಕ್ಕೆ ಬಂದಿದ್ದಾರೆ. ಯಮುನಾ ಅಲ್ಲಿ ನದಿಯಲ್ಲಿ ಬಂದು ನೀರು ಕುಡಿದು ಅತ್ತ ನೋಡುವಾಗ ಅಲ್ಲಿ ಓರ್ವ ಸ್ತ್ರೀ ತಪಸ್ಸು ಮಾಡ್ತಾ ಇದ್ದಾಳೆ. ಆ ತಪಸ್ಸು ಮಾಡುತ್ತಿರುವಂತಹ ಆ ಸ್ತ್ರೀಯನ್ನ ನೋಡು, ಯಾಕೆ ಯಾರನ್ನ ಕುರಿತು ತಪಸ್ಸು ಮಾಡ್ತಾಳೆ ಅರ್ಜುನನಿಗೆ ಹೇಳಿ ಕಳಿಸಿದಾಗ ಆಗ ಅವಳು ಹೇಳ್ತಾಳೆ, ನಾನು ಸೂರ್ಯನ ವಿಶೇಷವಾದ ಪುತ್ರಿಯಾಗಿದ್ದೇನೆ, ನಾನು ಕೃಷ್ಣನನ್ನೇ ಪತಿಯಾಗಬೇಕು ಅಂತ ಹೇಳಿ ನಾನು ಅವನನ್ನೇ ವರಿಸಿದ್ದೇನಾದ್ದರಿಂದ ಅಂತ ಕೃಷ್ಣ ಸಿಗಲಿ ಅಂತ ನಾನು ತಪಸ್ಸು ಮಾಡ್ತಾ ಇದ್ದೇನೆ ಎಂಬುದಾಗಿ ಅವಳು ತನ್ನ ಅಭಿಪ್ರಾಯವನ್ನು ಮಂಡಿಸಿದಾಗ ತುಷ್ಯತಾಮೇ ಭಗವಾನ್ ಮುಕುಂದೋ ಅನಾಥ ಸಂಶಯ, ಈ ತಪಸ್ಸಿನಿಂದ ಅಂತಹ ಆ ಶ್ರೀನಿಕೇತನಾಗಿರ್ತಕ್ಕಂತಹ ಪರಮಾತ್ಮ ಅವನು ವಿಶೇಷ ಸಂತುಷ್ಟನಾಗಲಿ ಅಂತ ಈ ಪ್ರಕಾರವಾಗಿ ತಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾಳೆ. ಅದಾದ ಬಳಿಕ ಅರ್ಜುನ ಅಲ್ಲಿ ಕೃಷ್ಣನಿಗೆ ಹೇಳ್ತಾನೆ. ಹೇಳಿದ ಕೂಡಲೇ ಅಂತಹ ಕಾಲಿಂದಿಯನ್ನು ಕೂಡ ಕರೆದುಕೊಂಡು ಬರ್ತಾ ಇದ್ದಾನೆ. ಕಾಲಿಂದಿಯೊಂದಿಗೆ ವಿವಾಹವಾಯಿತು. ಯತ್ಪಾದ ಪಂಕಜ ಶಿರಸಾಭಿವರ್ತಿ ಶ್ರೀಹಿ ಅಬ್ಜಜಃ ಸ ಗಿರೀಶಃ ಸಹ ಲೋಕಪಾಲೈಃ ಲೀಲಾತನೋ ಸ್ವಕೃತ ಸೇತು ಪರೀಷ್ಪ್ಯ ಏಷಃ ಕಾಲೇಜಸ್ಥ ಭಗವಾನ್ ಮಮ ಕೇನ ತುಷ್ಯೇತ್. ಅಂತಹ ಪರಮಾತ್ಮನ ಪಾದಕಮಲದ ವಿಶಿಷ್ಟವಾದಂತಹ ಧೂಳಿಯನ್ನ ಎಲ್ಲ ಲಕ್ಷ್ಮೀದೇವಿಯಿಂದ ಮಾಡಿಕೊಂಡು ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾರೆ, ಶಿರಸಾಧಾರಣೆ ಮಾಡ್ತಾರೆ. ಲೋಕಪಾಲಕರು ರುದ್ರಾದಿ ಎಲ್ಲ ದೇವತೆಗಳು ಹೀಗೆ ಅಂತ ಪರಮಾತ್ಮ ತನ್ನ ಅದ್ಭುತವಾದಂತಹ ಲೀಲಾತನು ಅಂತಹ ವಿಶಿಷ್ಟವಾದಂತಹ ಲೀಲೆಯಿಂದಲೇನೆ ತನ್ನ ಅದ್ಭುತವಾದಂತಹ ಎಲ್ಲ ಚರ್ಯೆಯನ್ನು ತೋರಿಸುತ್ತಾ ತಾನು ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಎಂಬುದಾಗಿ ಹೇಳುತ್ತಾ ಅಂತಹ ಪರಮಾತ್ಮ ಎಲ್ಲರ ಮೇಲೆ ಸಂತುಷ್ಟನಾಗ್ತಾನೆ. ಭಕ್ತಿಯಿಂದ ಪೂಜೆ ಮಾಡಿದಾಗ ಪರಮಾತ್ಮ ತುಷ್ಟನಾಗ್ತಾನೆ ಅಂತ ಹೇಳುತ್ತಾ ಈ ಪ್ರಕಾರ ಭಗವಂತನನ್ನು ಕೊಂಡಾಡುತ್ತಾ ಆ ನಂತರ ಮುಂದೆ ಕಹ ಅನ್ಯ ತೇ ಬಲಿಕೋನಾಥ ಕನ್ಯಾವರ್ಹೀಪ್ಸದಃ ಗುಣೇಕಧಾಮನು ಯಶಾಂಗಿ ಶ್ರೀವತ್ಸ ಅತ್ಯನಪಾಯಿನಿ ಅಂತ ಹೇಳುತ್ತಾ ಅಲ್ಲ ವಿಶೇಷವಾಗಿ ಅಂತ ಪರೀಕ್ಷಿತ ರಾಜ ಪರಮ ಸಂತೋಷಪಟ್ಟಿದ್ದಾನೆ. ಅದಾದ ಬಳಿಕ ವಿಂದ ಅನುವಿಂದ ಅವರ ಮಗಳಾದಂತಹ ಮಿತ್ರವಿಂದ ಅವಳೊಂದು ವಿವಾಹವಾಗಿದೆ. ಆಮೇಲೆ ಸತ್ಯ ಮತ್ತು ಭದ್ರ ಲಕ್ಷಣ ಎಂಬುದಾಗಿ ಈ ಪ್ರಕಾರವಾಗಿ ಎಲ್ಲರ ಮದುವೆ ಆಗ್ತದೆ. ಅಲ್ಲಿ ಭೈಸ್ಮಿ ಜಾಂಬುವತಿ ಭಾಮ ಸತ್ಯಾಭದ್ರಾಚ ಲಕ್ಷಣ ಕಾಲಿಂದಿ ಮಿತ್ರವಿಂದಾಚ ಅಷ್ಟೌ ಪಷ್ಟ ಮಹಸ್ತ್ರೀಯ ಅಂತ ಪ್ರಮಾಣ. ಹೀಗೆ ಇವರೆಲ್ಲ
ಅಂತ ಕೃಷ್ಣನ ಅಷ್ಟಮಹಿಷಿಯರು ಅಂತೆಂಬುದಾಗಿ ಪ್ರಮಾಣ ಕೊಡ್ತಾ ಇದ್ದಾರೆ. ಇವರೊಂದಿಗೆ ಎಲ್ಲ ವಿವಾಹವಾಯಿತು. ಅದಾದ ಬಳಿಕ ಆನಂತರ ಹಾಗೆಯೇ ನರಕಾಸುರ ಅವನು ಸೆರೆಯಲ್ಲಿ ಬಂಧಿಸಿ ಇಟ್ಟಿರುವಂತಹ ಒಟ್ಟೆ 16,100 ಕನ್ಯರನ್ನು ಕೂಡ ಬಂಧನದಿಂದ ಬಿಡಿಸಿ ನರಕಾಸುರನ ಸಂಹಾರ ಮಾಡಿ ಲೋಕೋದ್ಧಾರ ಮಾಡಿ ಅವರನ್ನು ಕೂಡ ತಾನು ವಿವಾಹವಾಗಿದ್ದಾನೆ ಅಂತ ಶುಕಾಚಾರ್ಯರು ಹೇಳಲಾಗಿ, ಆಗ ನರಕಾಸುರ ಯಾರು, ಅವನು ಇವರೆಲ್ಲ ಸ್ತ್ರೀಯರನ್ನು ಯಾಕೆ ಬಂಧನದಲ್ಲಿಟ್ಟಿದ್ದ ಅಂತೆಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತ ಮಹಾರಾಜರು. ಅವನನ್ನು ಹೇಗೆ ಕೊಂದ, ಅವರು ಈ ಎಲ್ಲ ರಾಜಕನ್ಯರಿಗೂ ಕನ್ಯರು ಅವರ ಹತ್ರ ಹೇಗೆ ಬಂದರು ಅಂತ ಕೇಳಲಾಗಿ, ಆಗ ಶುಕಾಚಾರ್ಯರು ಅಲ್ಲಿ ಹೇಳ್ತಾರೆ, ದ್ವಾರಕಾಪಟ್ಟಣಕ್ಕೆ ಇಂದ್ರದೇವರು ಅಲ್ಲಿ ಬಂದು ಅಲ್ಲಿ ಕೃಷ್ಣನಿಗೆ ಹೇಳ್ತಾರೆ, ಈ ನರಕಾಸುರ ಲೋಕಕಂಟಕನಾಗಿದ್ದಾನೆ, ಪ್ರಜೆಗಳನ್ನ ಸದಾ ಕಾಲ ತೊಂದರೆ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಅವನನ್ನು ಸಂಹಾರ ಮಾಡು. ಯಾಕಂದ್ರೆ ಅವನು ವರ್ಣನ ಶ್ರೇಷ್ಠವಾದ ಛತ್ರವನ್ನ, ಅದಿತಿದೇವಿ ನಮ್ಮ ತಾಯಿ ಅವಳ ಕರ್ಣಕುಂಡಲವನ್ನ ಎಲ್ಲವನ್ನೂ ಕಿತ್ತುಕೊಂಡಿದ್ದಾನೆ. ಏನೇನು ಅತ್ಯಂತ ಅಮೂಲ್ಯವಾದ ಅಪರೂಪವಾದ ವಸ್ತು ಇದೆಯೋ ಅದೆಲ್ಲ ತನ್ನ ಅರಮನೆಯಲ್ಲಿ ಇರಬೇಕು, ಅಂತಃಪುರದಲ್ಲಿರಬೇಕು. ಅಲ್ಲಿದ್ದುದು ಎಲ್ಲಿ ಇರಬಾರದು, ಇಲ್ಲದ್ದು ಎಲ್ಲಿ ಇರಬಾರದು. ಹೀಗೆ ಎಲ್ಲಿ ಇರುವಂತಹ ಶ್ರೇಷ್ಠವಾದ ಆ ಎಲ್ಲ ಸಂಪತ್ತಿ ತನ್ನಲ್ಲಿರಬೇಕು. ಈ ರೀತಿಯ ಸ್ವಾರ್ಥ್ಯವನು. ಹೀಗಿರುವುದರಿಂದ ಈ ಎಲ್ಲ ರತ್ನವನ್ನು ಕೂಡ ತಾನು ಹಾಗೆ ಅಪಹಾರ ಮಾಡಿದ್ದ. ಇನ್ನು ದೇವತೆಗಳು, ಗಂಧರ್ವರು, ಇನ್ನು ಅನೇಕ ರಾಜರು, ಅವರ ಎಲ್ಲ ಕನ್ನಿಕೆಯರು, ಅವರ ಎಲ್ಲ ಮಕ್ಕಳನ್ನೆಲ್ಲ ಅಪಹಾರ ಮಾಡಿ ಅವರನ್ನ ಕಾರಾಗೃಹದಲ್ಲಿ ಬಂಧಿಸಿಬಿಟ್ಟಿದ್ದ. ಹೀಗಾಗಿ ಅದಲ್ಲದೇನೆ ತಾನು ತನ್ನ ರಕ್ಷಣೆಗಾಗಿ, ರಾಜ್ಯ ರಕ್ಷಣೆಗಾಗಿ, ಪ್ರಾಗ್ಜ್ಯೋತಿಷಪುರ ಅಂತ ರಕ್ಷಣೆಗಾಗಿ ಪರ್ವತ ಮತ್ತು ಅದೇ ರೀತಿಯಾಗಿ ಪರ್ವತದುರ್ಗ, ಜಲದುರ್ಗ, ಸ್ಥಳದುರ್ಗ, ಪಾಶದುರ್ಗ, ಅಗ್ನಿದುರ್ಗ, ವಾಯು, ಹೀಗೆ ಪರ್ವತ, ಅಗ್ನಿ, ವಾಯು, ಜಲ ಇದನ್ನು ಯಾರೂ ಕೂಡ ಛೇದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಳಗಡೆ ಯಾರಿಗೂ ಕೂಡ ಪ್ರವೇಶವೇ ಇಲ್ಲ. ಆ ರೀತಿಯಾಗಿ ಎಲ್ಲ ದುರ್ಗವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದ. ಅಚ್ಛೇದ್ಯ ಭೇದ್ಯವಾಗಿರ್ತಕ್ಕಂಥ ದುರ್ಗ. ಹೀಗಾಗಿ ಅದಕ್ಕೆ ಪ್ರಾಗ್ದೋಷ ಇಂತಹ ಪಟ್ಟಣ ದೇವರ ಹೊರತು ಇನ್ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆ ಇಂತಹ ಗಿರಿದುರ್ಗೈ, ಶತ್ರುದುರ್ಗೈ, ಜಲ, ಅಗ್ನಿ, ನಿಲದುರ್ಗಮಂ, ಮುರಪಾಶಾಯುಧೈ, ಘೋರೈ ತ್ರಿ ಸರ್ವತಾವೃತಂ. ಮುರಾಸುರ ಅಂತ ಅವನ ಸೇನಾಪತಿ ಇದನ್ನೆಲ್ಲ ಸಿದ್ಧ ಮಾಡಿದ್ದ. ಆ ಮುರಾಸುರನಿಗೆ 5 ತಲೆ ಇತ್ತಂತೆ, 5 ತಲೆ ಇತ್ತು. ಅವನು ಈ ರೀತಿಯಾಗಿ ಎಲ್ಲವನ್ನು ವಿಶೇಷ ರಕ್ಷಣೆ ಮಾಡ್ತಾ ಇದ್ದ. ಆ ಮೂಲಕವಾಗಿ ಕೂಡಲೇ ಸತ್ಯಭಾಮೆಯೊಂದಿಗೆ ಅಂತಹ ಪರಮಾತ್ಮ ಗರುಡಾರೂಢನಾಗಿ ಆ ಪ್ರಾಗ್ದೋಷಪುರಕ್ಕೆ ಬಂದಿದ್ದಾನೆ. ಬಂದದ್ದೇ ಬಂದು ಮೊದಲು ಪರ್ವತವನ್ನು ಛೇದ ಮಾಡ್ತಾನೆ ಗದಾದಿಂದ ಪರ್ವತವನ್ನು ಛೇದ ಮಾಡಿದ. ಆ ನಂತರ ಬಾಣಗಳಿಂದ ಅದೇ ರೀತಿಯಾಗಿ ಮುಂದಿರುವಂತಹ ಇನ್ನು ಅನೇಕ ವಿಧವಾಗಿರತಕ್ಕಂತಹ ಶಸ್ತ್ರದುರ್ಗವನ್ನು ಬಾಣದಿಂದ ಕತ್ತರಿಸಿ ಹಾಕಿಬಿಟ್ಟದ. ಛತ್ರ, ಜಲ ದುರ್ಗ, ಅಗ್ನಿಯನ್ನು ಕೂಡ ಅದನ್ನು ಕೂಡ ಪರಿಹಾರ ಮಾಡಿದ. ವಾಯುದುರ್ಗ, ಹೀಗೆ ಒಂದೊಂದೇ ಚಕ್ರದಿಂದ, ಆ ಮೂಲಕವಾಗಿ ಬಾಣದಿಂದ, ಖಡ್ಗದಿಂದ ಎಲ್ಲವನ್ನೂ ಕೂಡ ಅದನ್ನೆಲ್ಲ ದುರ್ಗಗಳನ್ನು ಛೇದ ಮಾಡುತ್ತಾ, ಎಲ್ಲ ಪುಡಿ ಮಾಡುತ್ತಾ ಕೃಷ್ಣ ಒಳಗಡೆ ಬಂದಿದ್ದಾನೆ. ಬಂದದ್ದೇ ಬಂದು ತಾನು ಪಾಂಚಜನ್ಯ ಶಂಖವನ್ನ ಅಲ್ಲಿ ಊದ್ತಾನೆ. ಆ ಶಂಖಧ್ವನಿಗೆ ಇಡೀ ಪಟ್ಟಣವೇ ಕಂಪಿತವಾಯ್ತಂತೆ. ಮುರಾಸುರ ನಿದ್ರೆಯಿಂದ ಎದ್ದು ಬಿಟ್ಟ. ಅದೇ ತಾನೇ ಮಲಗಿದ್ದ ಪಾಪ. ಜೋರಾಗಿ ಆ ಧ್ವನಿಯ ನಾದದಿಂದ, ಶಂಖಧ್ವನಿಯಿಂದ ಎದ್ದು ಕೂಡಲೇನೆ ತಾನು 5 ಮುಖದಿಂದ ಗರ್ಜನೆ ಮಾಡ್ತಾನಂತೆ. 5 ಮುಖದಿಂದ ಗರ್ಜನೆ ಮಾಡಿದ. ಹಾಗೆ ತಾನು ತನ್ನ ಶಸ್ತ್ರ ಅಂತ ತ್ರಿಶೂಲವನ್ನ ತಾನು ತನ್ನ ಕೈಯಲ್ಲಿ ತಾನು ಪಿಡಿದು ಕೃಷ್ಣನ ಮೇಲೆ ಎರಗಿದ್ದಾನೆ. ಅಲ್ಲಿ ಯುದ್ಧ ಆರಂಭವಾಯಿತು. ಎಲ್ಲ ಸೇನೆಗಳು ಎಲ್ಲ ಬಂದಿದ್ದಾರೆ, ಎಲ್ಲ ಗರ್ಜನೆ ಮಾಡ್ತಾ ಇವೆ. ಅಂತಾನು ಸೇನಾಪತಿ, ಎಲ್ಲ ಸೈನಿಕರೆಲ್ಲ ಸೇರಿಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಬಂದಂತಹ ಅಪಾರವಾದಂತಹ ಸೇನೆ ಎಲ್ಲ ಆನೆ ಮೇಲೆ, ಕುದುರೆ ಮೇಲೆ, ಒಂಟೆ ಮೇಲೆಲ್ಲ ಬಂದಿದ್ದಾರಂತೆ. ಅಷ್ಟು ದೊಡ್ಡ ದುರ್ಗ ಇತ್ತಂತ ನೋಡ್ರ. ಅಷ್ಟು ಯುದ್ಧ ಆಗಬೇಕಾದ್ರೆ ಎಷ್ಟು ದೊಡ್ಡದು ಅದು ಪ್ರಾಗ್ದೋಷ ಪಟ್ಟಣ. ಹೀಗಾಗಿ ಆ ಎಲ್ಲಾ ಸೈನಿಕರನ್ನು ಕೂಡ ಸದೆ ಪಡೆದ ಕೃಷ್ಣ ತಾನೊಬ್ಬನೇ. ಆ ನಂತರ ಮುರಾಸುರ 5 ತನ್ನ ವಿಶಿಷ್ಟವಾದಂತಹ ಎಲ್ಲ ಮುಖದಿಂದ ಕೂಡಿದವನಿಗೆ ಗರ್ಜನೆ ಮಾಡಿದ ಕೃಷ್ಣನ ಮೇಲೆ ತಾನು ಎರಗಿದ್ದಾನೆ. ಕೂಡಲೇ ಅಂತಹ ಇನ್ನೇನು ತ್ರಿಶೂಲ ಮುದ್ಯಮ್ಯ ಅಂತ ತ್ರಿಶೂಲವನ್ನು ಹಿಡಿದು ಇನ್ನೇನು ಅವನ ಮೇಲೆ ಹಾಕಬೇಕು. ಅಷ್ಟರಲ್ಲಿ ಅವನ 5 ತಲೆಗಳನ್ನ ತಾನು ತನ್ನ ಕೃಷ್ಣ ಅದನ್ನೆಲ್ಲ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಆ ನಂತರ ಅವನನ್ನು ಶಿರಚ್ಛೇದ ಮಾಡಿ ಅಲ್ಲೇ ಸಂಹಾರ ಮಾಡಿಬಿಟ್ಟ.
ಅವನಿಗೆ 7 ಜನ ಮಕ್ಕಳಿದ್ರಂತೆ. 7 ಜನ ಮಕ್ಕಳು ಅಂತ ಅವರು ಕೂಡ ಕೃಷ್ಣನ ಮೇಲೆ ಇದ್ದಾರೆ. ಆ ಎಲ್ಲರನ್ನೂ ಕೂಡ ಗರ್ಜನೆ ಮಾಡುತ್ತಿರುವಂತಹ ಎಲ್ಲ ದುಷ್ಟರನ್ನ ಅಲ್ಲಿ ಕೃಷ್ಣ ಒಂದೇ ಬಾಣದಿಂದ ಅವ್ರನ್ನೆಲ್ಲ ಕತ್ತರಿಸಿ ಹಾಕಿಬಿಟ್ಟ. ಎಲ್ಲ ಸೈನಿಕರನ್ನು ಕೂಡ ನಾಶ ಮಾಡಿದ. ಇದನ್ನೆಲ್ಲ ನೋಡುತ್ತಿರುವಂತೆ ಓಡೋಡಿ ಹೋಗಿ ಅಂತಹ ದೂತರು ಅಲ್ಲಿ ನರಕಾಸುರನಿಗೆ ಈ ವಿಚಾರವನ್ನು ಮುಟ್ಟಿಸಿದ್ದಾರೆ. ಆವಾಗ ಗರುಡದೇವರು ಕೂಡ ತಮ್ಮ ರೆಕ್ಕೆಯಿಂದಲೇ ಅನೇಕ ಎಲ್ಲ ಸೈನಿಕರನ್ನು ಕೂಡ ಅವರು ಆ ರೆಕ್ಕೆಯ ಒಂದು ಗಾಳಿಯಿಂದ ಎಷ್ಟೋ ದೂರ ಹೋಗಿ ಬಿದ್ದರಂತೆ. ಕೆಲವರೆಲ್ಲ ತಪ್ಪಿಸಿಕೊಂಡು ಓಡಿ ಹೋದರಂತೆ. ಹೀಗೆ ಆವಾಗ ಭೌಮಾಸುರ, ಅವನು ಭೌಮ ಅಂತ ಹೇಳಿದ್ರೆ ಭೂಮಿಯ ಮಗ, ಭೂದೇವಿಯ ಮಗ ನರಕಾಸುರ ಅಂತ. ಹೀಗೆ ಅಂದು ವರಾಹದೇವರು ಅದೇ ಅಂತ ಭೂದೇವಿಯ ಪುತ್ರ ನರಕಾಸುರನಾದ್ದರಿಂದ ಅವನಿಗೆ ಭೌಮ ಅಂತ ಭೂಮಿ ಸುತ್ತನ ಅಂತಹ ಅದಕ್ಕೆ ತಾನು ಭೂಮಿಯ ಪುತ್ರನಾದ್ದರಿಂದ ಭೌಮಾಸುರ ಅಂತ ಹೆಸರು ಅಂತ ಹೇಳ್ತಾರೆ. ಹೀಗೆ ಭೌಮಾಸುರ ಆನೆಯ ಮೇಲೆ ಕುಳಿತು ವಿಶಾಲವಾದಂತಹ ಆ ಆನೆಯ ಮೇಲೆ ಅನೇಕ ಎಲ್ಲ ಸೇನಾ ನಾಯಕರು ಪ್ರಬಲ ಎಲ್ಲ ವೀರಾಧಿವೀರರ ಸಮೇತವಾಗಿ ಅಂತ ಕೃಷ್ಣನನ್ನೇ ಎದುರಿಸಲಿಕ್ಕೆ ಬಂದಿದ್ದಾನೆ. ಅವನು ಕೂಡ ತ್ರಿಶೂಲವನ್ನ ಹಿಡಿದುಕೊಂಡು ಯುದ್ಧವನ್ನು ಆರಂಭ ಮಾಡ್ತಾ ಇದ್ದಾನೆ. ಅದಾದ ಬಳಿಕ ಅಲ್ಲಿ ಯುದ್ಧವಾಯಿತು. ಯುದ್ಧ ಆದ ಕೂಡಲೇ ಆ ಮೂಲಕವಾಗಿ ಅಂತಹ ಅವನ ಎಲ್ಲಾ ಸೇನೆಯನ್ನು ಕೂಡ ಯಮಸದನಕ್ಕೆ ಕೊಟ್ಟು ಕಳಿಸಿಬಿಟ್ಟ ಕೃಷ್ಣ ಪರಮಾತ್ಮ. ಅದಾದ ಬಳಿಕ ಅಂತ ನರಕಾಸುರನ್ನು ಕೂಡ ಅವನು ಸಹ ಸಕುಂಡಲಂ ಚಾರು ಕಿರೀಟ ಭೂಷಣಂ ಬಹು ಪೃಥಿವ್ಯಾ ಪರಿತಂ ಸಮುಜ್ವಲತ ಹಾಹೈತಿ ಸಾಧು ಇತಿ ಋಷಯ ಸ್ವರೇಶ್ವರ ಮಲ್ಲೀ ಮುಕುಂದಂ ವಿಕಿರಂತ ಈಡಿರೆ. ಅವನ ಕಿರೀಟ ಕುಂಡಲ ಸಹಿತ ಅವನ ತಲೆಯನ್ನು ಕತ್ತರಿಸಿಬಿಟ್ಟ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಭಾಗವತಾಚಾರ್ಯರು. ಹೀಗೆ ಅವನು ಈ ಪ್ರಕಾರವಾಗಿ ಸಂವರ್ತನಾಗಿ ಬಿಟ್ಟ ಅಂತ ಭೌಮಾಸುರನನ್ನ ಅಲ್ಲಿ ಕೃಷ್ಣ ಒಂದೇ ಕ್ಷಣದ ಸಂಹಾರ ಮಾಡಿದ. ಅದರಿಂದ ಎಲ್ಲ ಅಸುರರಿಗೆ ದೈತ್ಯರಿಗೆಲ್ಲ ದುಃಖವಾಯಿತು, ಹಾಹಾಕಾರ ಮಾಡ್ತಾ ಇದ್ದಾರೆ. ಅಲ್ಲೇನೋ ಯುದ್ಧವಾದಾಗ ಅವನನ್ನ ಕೊಂದದ್ದಕ್ಕೆ ಇವರೆಲ್ಲ ಇಲ್ಲಿವರು ಭಾರತೀಯರಾಗಿ ಅವನ ಬಗ್ಗೆ ಹಾಹಾಕಾರ ಮಾಡಿಲ್ಲ, ಶೋಕಸಭೆ ಮಾಡ್ತಾರೆ, ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ನೋಡ್ರಿ. ಎಲ್ಲ ಅವರೇ, ಎಲ್ಲ ಅಸುರ ಪರಂಪರೆ. ಅವ ಅಸುರ ಸಂಹಾರ ಮಾಡಿದ್ದಕ್ಕೆ ದೈತ್ಯರೆಲ್ಲ ಹಾಹಾಕಾರ ಮಾಡಿದ್ರಂತೆ. ಸೇಮ್ ಈಗೂ ಅದೇ ನಡೀತಾ ಇದೆ. ಇಲ್ಲೂ ಇದ್ದಾರೆ, ಅವರೆಲ್ಲ ಪರಿವಾರದವರು ಇಲ್ಲೂ ಇದ್ದಾರೆ ಅಂತ ಅರ್ಥ. ಹೀಗಾದರೆ ಋಷಿಗಳಿಗೆ ದೇವತೆಗಳ ಸಂತೋಷವಾಯಿತು. ಸಾಧು ಅಂತ ಹೇಳಿದರಂತೆ ದೇವತೆಗಳೆಲ್ಲ. ಆ ನಂತರ ಅಂತಹ ಆ ಮುಕುಂದನ ಮೇಲೆ ಅಲ್ಲಿ ಪುಷ್ಪವೃಷ್ಟಿಗೆರೆದರು ಅಂತ ಹೇಳ್ತಾ ಇದ್ದಾರೆ. ಅದಾದ ಬಳಿಕ ಭೂದೇವಿ ತಾನೇ ಬಂದು ಆ ಮೂಲಕವಾಗಿ ಅಲ್ಲಿ ಅದಿತಿಯ ಕರ್ಣಕುಂಡಲವನ್ನ, ವರುಣನ ಛತ್ರವನ್ನ, ಅಮೂಲ್ಯವಾದಂಥ ಅನರ್ಘ್ಯ ರತ್ನಗಳು ಎಲ್ಲೆಲ್ಲಿ ಲೋಕದಿಂದ ಕದ್ದು ತಂದಿದ್ದ ಅದನ್ನೆಲ್ಲ ಒಪ್ಪಿಸಿದ. ಅವರವರ ಸ್ವತ್ತು ಅವರವರಿಗೆ ಅದನ್ನು ಕೊಡಬೇಕು ಅಂತ ಹೇಳುತ್ತಾ ಭಗದತ್ತ ಅಂತ ಆ ನರಕಾಸುರನ ಮಗ ಅವನನ್ನ ಅಲ್ಲಿ ಕೃಷ್ಣನ ಪಾದಕ್ಕೆ ಹಾಕ್ತಾಳೆ ಭೂದೇವಿ ತಾಯಿ. ಅದಾದ ಬಳಿಕ ಅಂತ ಭೂದೇವಿ ಒಂದು ಅಂಶವೇ ಸತ್ಯಭಾಮೆ. ಆ ಸತ್ಯಭಾಮೆಗೆ ಕರ್ಕೊಂಡು ಬಂದಿದ್ದ ನೋಡ್ರಿ. ಸತ್ಯಭಾಮ ಸಮೇತನಾಗಿಯೇ ಇಲ್ಲಿ ಗರುಡಾರೂಢನಾಗಿ ಬಂದಿದ್ದ ನರಕಾಸುರನ ಹತ್ತಿರ. ಅವನ ಮುಂದೇನೆ ಮಗ ತಾನು ಎಂತಹ ದ್ರೋಹ ಮಾಡ್ತಾ ಇದ್ದಾನೆ, ಲೋಕಕಂಟಕನಾಗಿದ್ದಾನೆ, ಅವನನ್ನ ಸಂಹಾರ ಮಾಡಲೇಬೇಕು ಅಂತ ಹೇಳಿ ಆ ಮೂಲಕ ಮುಂದೆ ಅವನು ಸಂಹಾರ ಮಾಡಿದಾನಂತ ಅರ್ಥ. ಹೀಗೆ ಆವಾಗ ಭೂದೇವಿ 7 ಎಲ್ಲ ಶ್ಲೋಕಗಳ ಸ್ತೋತ್ರ ಮಾಡ್ತಾ ಇದ್ದಾಳೆ. ನಮಸ್ತೆ ದೇವಿ ದೇವೇಶ ಸಂಗೀತವಾದರೆ ಭಕ್ತ ಇಚ್ಛೋಪಾತ್ತ ರೂಪಾಯ ಪರಮಾತ್ಮ ನಮೋಸ್ತುತೆ ನಮ ಪಂಕಜನಾಭಾಯ ನಮ ಪಂಕಜಮಾಲಿನೆ ನಮ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರೇ ನಮೋ ಭಗವತಿ ತುಭ್ಯಂ ವಾಸುದೇವಾಯ ವಿಷ್ಣುವೇ ಪುರುಷಾಯಾದಿ ಬೀಜಾಯ ಪೂರ್ಣಬೋಧಾಯ ತೇ ನಮಃ ಅಜಾಯಜನೀತ್ರೇಶ್ಯ ಬ್ರಹ್ಮಣಿ ಅನಂತ ಶಕ್ತಿಯೇ ಪರಾವರಾತ್ಮಂ ಭೂತಾತ್ಮಂ ಪರಮಾತ್ಮ ನಮೋಸ್ತುತೆ ಅಂತ ಹೇಳಿ ಅಂತಹ ಪರಮಾತ್ಮನನ್ನ ಭಕ್ತಿಯಿಂದ ವಿಶಿಷ್ಟವಾಗಿ ಸ್ತೋತ್ರವನ್ನು ಮಾಡುತ್ತಾ ಅದಾದ ಈ ಪ್ರಕಾರವಾದಂಥ ಭೂದೇವಿಯಿಂದ ಪ್ರಾರ್ಥಿತನಾಗಿ ಆ ಮೂಲಕವಾಗಿ ಭಗವತ್ತನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯವನ್ನ ಸಮರ್ಪಕವಾಗಿ ಧರ್ಮ ರೀತಿಯಿಂದ ನೀನು ಶಾಸನ ಮಾಡು ಅಂತ ಹೇಳುತ್ತಾ ಸುಪ್ರೀತಿಕ ಅಂತ ಒಂದು ಆನೆಯನ್ನು ಕೊಟ್ಟು ಅವನಲ್ಲಿ ಎಷ್ಟೋ 4 ದಂತುಳ್ಳಂತಹ 64 ಬಗೆಯ ಆನೆಗಳಿದ್ದಂತೆ. ಅನೇಕ ವಿಧವಾಗಿರತಕ್ಕಂಥ ಬೇಕಾದಷ್ಟು ಆನೆ, ಆ ನಂತರ ಒಂಟೆ, ಕುದುರೆಗಳು, ಅನರ್ಘ್ಯವಾಗಿರ್ತಕ್ಕಂಥ ರಥಗಳು, ಇನ್ನು ಅನೇಕ ವಿಧವಾಗಿರತಕ್ಕಂತಹ ಅತ್ಯಮೂಲ್ಯವಾಗಿರತಕ್ಕಂತಹ ಆಯಾ ಲೋಕದ ಸಂಪತ್ತಿ ಎಲ್ಲ ಇತ್ತು. ಅದನ್ನೆಲ್ಲ ತೆಗೆದುಕೊಂಡಿದ್ದಾನೆ. ಎಲ್ಲ ತೆಗೆದುಕೊಂಡು ಅದನ್ನೆಲ್ಲ ತನ್ನ ಪಟ್ಟಣಕ್ಕೆ ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾನೆ, ದ್ವಾರಕಾ ನಗರಕ್ಕೆ. ಆ ನನ್ನ ಅಂತಃಪುರ ಪ್ರವೇಶ ಮಾಡಿ ಮೊದಲು ಆ ಎಲ್ಲ 16,100 ಕನ್ಯರನ್ನೆಲ್ಲ ಬಂಧನದಿಂದ ಬಿಡುಗಡೆ ಮಾಡಿದ.
ಬಿಡುಗಡೆ ಮಾಡಿ ಅವರ ಅನುಗ್ರಹ ಮಾಡ್ತಾ ಇದ್ದಾನೆ. ಅವರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಂಥ ನಾವೆಲ್ಲ ಬಂಧುಗಳಾಗಿದ್ದ ನಮ್ಮನ್ಯಾರು ಕೈ ಹಿಡಿತಾರೆ, ಉದ್ಧಾರ ಮಾಡಬೇಕು ಅಂತಂದಾಗ ಏಕಕಾಲದಲ್ಲಿ ತಾನು ಅಷ್ಟು ರೂಪವನ್ನು ವಿಶೇಷವಾಗಿ ಧಾರಣೆ ಮಾಡಿಕೊಂಡು ಒಂದೇ ಸಂದರ್ಭದಲ್ಲಿ ಏಕಕಾಲದಲ್ಲೇ ಕೃಷ್ಣ ಪರಮಾತ್ಮ ಅವರೊಂದಿಗೆ ವಿವಾಹ ಮಾಡಿಕೊಳ್ತಾನೆ. ಈ ರೀತಿಯಾಗಿ ಷೋಡಶಸ್ತ್ರೀ ಸಹಸ್ರೀಶಾಯ ನಮಃ ಅಂತ 16,100 ಕನ್ಯರು ಅವರೆಲ್ಲ ಅಗ್ನಿಪುತ್ರರಂತೆ ತಪಸ್ಸನ್ನ ಮಾಡಿ ಅವರು ಕೃಷ್ಣನ ಆ ಒಂದು ಸಂಘವನ್ನ ಅಪೇಕ್ಷೆ ಪಟ್ಟಿದ್ದಾರೆ. ಅವರೆಲ್ಲ ಸಾಮಾನ್ಯರಲ್ಲ. ಹೀಗಾಗಿ 16,100 ಕನ್ಯರು ಅವರು 8 ಒಟ್ಟು 16,108 ಕನ್ಯರನ್ನು ವಿವಾಹ ಮಾಡಿದಂತಹ ಕೀರ್ತಿ ಕೃಷ್ಣನ ವೈಭವ ನೋಡ್ರಿ, ಎಂಥ ವೈಭವ. ಹೀಗೆ ಪರಮಾತ್ಮ ಅಲ್ಲಿ ವಿಶ್ವರೂಪದಿಂದ ವಿಶೇಷವಾಗಿ ಎಲ್ಲ ಪ್ರಕಟನಾಗಿ ಆ ಮೂಲಕವಾಗಿ ಇಂತಹ ಅದ್ಭುತವಾಗಿರತಕ್ಕಂತಹ ಎಲ್ಲ ವಸ್ತುಗಳನ್ನ ತನ್ನ ಎಲ್ಲರನ್ನೂ ಕೂಡ ದ್ವಾರಕಾಪಟ್ಟಣಕ್ಕೆ ಕೊಟ್ಟು ಕಳಿಸ್ತಾ ಇದ್ದಾನೆ. ಅವತ್ತೇ ನರಕ ಚತುರ್ದಶಿ, ಅದೇ ದೀಪಾವಳಿ ಅಂತ ನಾವೆಲ್ಲ ಆರಂಭ ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ಹೀಗೆ ಇದೆಲ್ಲ ಹೇಳುತ್ತಾ ನಂತರ ಆವಾಗ ಅದಿತಿ ದೇವಿಗೆ ಕರ್ಣಕುಂಡರ ಕೊಟ್ಟು ಬರಬೇಕು, ವರುಣದೇವರಿಗೆ ಛತ್ರ ಕೊಡಬೇಕು, ಅದೆಲ್ಲ ಕೆಲಸ. ಐರಾವತ ಆನೆಯನ್ನು ಅವನು ಕಣ್ಣು ಹಾಕಿದ್ದಂತೆ ನರಕಾಸುರ. ಇಂದ್ರದೇವರು ಮೊದಲೇ ಹೇಳಿಬಿಟ್ರು, ಹೀಗಾಗಿ ಹೇಳಿದ್ದಕ್ಕೆ ಅದೊಂದು ಉಳಿತಟ್ಟಿಲ್ಲ, ಅದನ್ನು ತಂದು ಇಟ್ಕೊಂಡ್ಬಿಟ್ಟಿದ್ದ ಐರಾವತ ಆನೆಯನ್ನು ಕೂಡ. ಆಗ ಅದಿತಿ ದೇವಿಗೆ ಅಂತ ಕರ್ಣಕುಂಡಲವನ್ನ ಅದೇ ರೀತಿಯಾಗಿ ವೈಜಯಂತಿ ಮಾಲೆ ಅದು ಕೂಡ ಅದನ್ನು ತನ್ನ ಇದರಲ್ಲಿ ಇಟ್ಟುಕೊಂಡಿದ್ದ. ವೈಜಯಂತಿ ಮಾಲೆ ಅದರ ಸ್ವರ್ಗದ ಸಂಪತ್ತು ಎರಡನ್ನು ತೆಗೆದು ಕೂಡ ಸತ್ಯಭಾಮ ಸಮೇತನಾಗಿ ಅಮರಾವತಿಗೆ ಇಂದ್ರದೇವರ ಆಸ್ಥಾನಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಅದಿತಿ ದೇವಿಗೆ ಕುಂಡಲವನ್ನು ಕೊಟ್ಟು ನಮಸ್ಕಾರ ಮಾಡಿ ಆ ನಂತರ ಅಲ್ಲಿಂದ ಯೋಗಕ್ಷೇಮ ವಿಚಾರವನ್ನೆಲ್ಲ ಮಾಡುತ್ತಾ ಇರುವಾಗ ಇಂದ್ರದೇವರಿಗೂ ಪರಮಾನಂದವಾಯಿತು. ಆ ನಂತರ ಅಂತಹ ವಿಶಿಷ್ಟವಾಗಿ ರೀತಿಯಾಗಿ ಅಲ್ಲಿ ಅಮರಾವತಿಯಲ್ಲಿ ಅಲ್ಲಿ ನಂದನವನ ಅಲ್ಲಿ ಅಂತಹ ತಾನು ಸತ್ಯಭಾಮವೊಂದಿಗೆ ಅಲ್ಲಿ ವಿಹಾರ ಮಾಡುತ್ತಿರುವಾಗ ಪಾರಿಜಾತ ವೃಕ್ಷ ಅದು ಸ್ವರ್ಗದ ಸಂಪತ್ತಿಯಾಗಿದೆ. ಅದರ ಮೇಲೆ ಕಣ್ಣು ಬಿತ್ತು ನೋಡ್ರಿ, ಈ ಪಾರಿಜಾತ ವೃಕ್ಷ ನನಗೆ ಬೇಕು ಅಂತ ಹಠ ಹಿಡಿತಾಳಂತೆ. ಇಲ್ಲ, ಇದು ಸ್ವರ್ಗದ ಸಂಪತ್ತಿದಲ್ಲ. ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಎಲ್ಲ ಅಲ್ಲೇ ಇದೆ, ಪಾರಿಜಾತ ವೃಕ್ಷವೂ ಅಲ್ಲೇ. ಅದಕ್ಕಾಗಿ ಇದೆಲ್ಲ ಭೂಲೋಕದ ಸಂಪತ್ತು ಅಲ್ಲ ಇದು ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಬೇಕೇ ಬೇಕು ಅಂತ ಹಠ ಮಾಡಿದಾಗ ಆವಾಗ ಪರಮಾತ್ಮ ಅದನ್ನ ಪಾರಿಜಾತ ವೃಕ್ಷವನ್ನೇ ಕಿತ್ತಿ ಗರುಡನ ಹೆಗಲ ಮೇಲೆ ಇಟ್ಟಿದ್ದಾನೆ. ಇನ್ನೇನು ಗರುಡ ಅಲ್ಲಿಂದ ಹೋಗಬೇಕು. ಅಷ್ಟರಲ್ಲಿ ಇಂದ್ರದೇವರು ಇದು ಸ್ವರ್ಗದ ಸಂಪತ್ತು, ಇದು ಸರ್ವಥ, ಇದು ಭೂಲೋಕಕ್ಕೆ ನಾನು ಕೊಡುವುದಿಲ್ಲ, ಎಲ್ಲಿರ್ಬೇಕು ಅಲ್ಲಿರ್ಬೇಕಲ್ಲ ಪದಾರ್ಥಗಳು ಅಂತ ಹೇಳುತ್ತಾ ಈ ರೀತಿಯಾಗಿ ದುರಹಂಕಾರದಿಂದ ತಾನು ಅದರ ಸರ್ವಥಾ ಕೊಡಲಿಲ್ಲ ಅಂತ ಹೇಳಿ ಪೂರ್ಣ ನಿಷೇಧ ಮಾಡ್ತಾನೆ. ಆ ನಂತರ ಯುದ್ಧಕ್ಕೆ ಬಂದುಬಿಟ್ಟ. ಇಂದ್ರಾದಿ ಎಲ್ಲ ದೇವತೆಗಳು ಏನು ಅರಿಯದೆ ನೋಡ್ರಿ, ಇದೆಲ್ಲ ಅಸುರಾವೇಶಯುಕ್ತರಾಗಿ ಹೀಗೆ ಯುದ್ಧವನ್ನ ಮಾಡ್ತಾರೆ ಅಂತ ಅರ್ಥ. ಆವಾಗ ಮತ್ತೆ ಘನಘೋರ ಯುದ್ಧವಾಯಿತಂತೆ. ಯುದ್ಧವಾದಾಗ ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಸೋತರಂತೆ. ಆವಾಗ ಎಚ್ಚೆತ್ತುಕೊಂಡರು. ಈ ರೀತಿಯಾಗಿ ಅಹಂಕಾರ ಬಂದಾಗ ಎಂಥವರು ಎಡುತ್ತಾರೆ ಅಂತ, ಅದಕ್ಕಾಗಿ ಅಲ್ಲಲ್ಲಿ ಎಡುವಿದ್ದಾರೆ ನೋಡ್ರಿ. ಆದರೆ ಬ್ರಹ್ಮದೇವರು ವಾಯುದೇವರು ಮಾತ್ರ ಎಲ್ಲೆಲ್ಲಿಯೂ ಸರ್ವಥಾ ಇಡುವಿಲ್ಲಂತೆ. ತಸ್ಮಾದೇಕೋ ವಾಯುದೇವ ಶುದ್ಧೇ ಭಾಗವತಿ ಸ್ಥಿತಃ ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ. ಆದ್ದರಿಂದ ಛಿನ್ನ ಭಕ್ತಾ ಕ್ವಚಿತ ಅಂತ, ಅಚ್ಛಿನ್ನ ಭಕ್ತರು ಛಿನ್ನ ಭಕ್ತರು ಅಂತ ಎರಡು ವಿಧ. ಅಚ್ಛಿನ್ನ ಭಕ್ತರು ವಾಯುದೇವರು ಬ್ರಹ್ಮದೇವರು ಎಲ್ಲೆಲ್ಲೆಲ್ಲಿಯೂ ಕೂಡ ಅಸುರಾವೇಶ ಎಂಬುದು ಇಲ್ಲವೇ ಇಲ್ಲ ಅವರಿಗೆ. ಉಳಿದವರೆಲ್ಲರೂ ಕೂಡ ಅಲ್ಲಿ ಅಸುರಾವೇಶ ಉಂಟಾಗ್ತದೆ. ಆಗಾಗ ಆ ಅಸುರಾವೇಶದಿಂದ ಪರಮಾತ್ಮನ ಮೇಲೆ ರುದ್ರದೇವರು ಯುದ್ಧಕ್ಕೆ ಬಂದುದುಂಟು, ಬಲರಾಮದೇವರು ಕೂಡ ಕೋಪಿಸಿಕೊಂಡು ಹೋಗಿದ್ರು, ಇದೆಲ್ಲ ಇದೆ. ಹೀಗೆ ಈ ಪ್ರಕಾರವಾಗಿ ಶೇಷದೇವರು ಕೂಡ ಗತಮದ ಪ್ರಾಹ ಅಂತ, ಶೇಷದೇವರು ಮತ್ತು ಅಲ್ಲಿ ವಾಯುದೇವರ ಮೇಲೆ ಅವರೆಲ್ಲ ಆಕ್ಷೇಪ ಮಾಡಲಿಲ್ಲವೇ, ಅದರ ಶೇಷಾಚಾರದ ವರ್ಣನೆ ಮಾಡುವಾಗ ಎಲ್ಲ ಬಂದಿದೆ. ಅದೆಲ್ಲ ಅಸುರಾವೇಶದ ಸಂಕೇತ ಅಂತ ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವರ ಎಡವಿದ್ದಾರೆ. ಇನ್ನು ನಮ್ ಗತಿ ಹೇಳ್ರಿ, ಎಂಥ ಪರಿಸ್ಥಿತಿ ಇರುವುದರಿಂದ ಬಹಳ ಎಚ್ಚರಿಕೆಯನ್ನ ಅದನ್ನು ಕೊಡ್ತಾ ಇದ್ದಾರೆ. ಅದಾದ ಬಳಿ ಇಂದ್ರಾದಿ ದೇವತೆಗಳೆಲ್ಲ ಮೊರೆ ಹೊಕ್ಕು ಹೀಗೆ ಅಹಂಕಾರದಿಂದ ನಾವು ತೃಪ್ತರಾಗಿ ಅಧಿಕಾರದ ಮದದಿಂದ ನಾವು ಈ ರೀತಿ ನಡೆದುಕೊಂಡಿದ್ದೇವೆ, ಇದೆಲ್ಲ ನಿನ್ನದೇ ಸಂಪತ್ತು, ನೀನೇ ಕೊಟ್ಟಿರುವ ಸಂಪತ್ತಾದ್ದರಿಂದ ನಿನ್ನದೇ ಆದ ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಭಗವಂತನ ಅಧೀನವಾಗಿದೆ. ನನ್ನದಿನಂಥ ವಸ್ತು ಯಾವುದು ಹೇಳ್ರಿ, ಎಲ್ಲವೂ ಭಗವಂತನದೇ. ತನು ನಿನ್ನದು, ಜೀವನ ನಿನ್ನದೋ ರಂಗ ಅಂತ ದಾಸರ ಕೊಂಡಾಡಿದಂತೆ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ಅದಕ್ಕಾಗಿ ಎಲ್ಲವೂ ನಿನ್ನದೇ.
ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇತ್ ಎಂಬುದಾಗಿದೆ. ಎಲ್ಲವೂ ನಿನ್ನದಾಗಿದೆ, ನಿನ್ನದೇ ಆದ ವಸ್ತುವನ್ನೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ನಂತರ ಅವರಿಂದ ವಿಶೇಷವಾಗಿ ಪೂಜಿತರಾದಂತಹ ಶ್ರೀಕೃಷ್ಣ ಪರಮಾತ್ಮ ಪಾರಿಜಾತ ವೃಕ್ಷ ಮತ್ತು ಅದೇ ರೀತಿಯಾಗಿ ಸತ್ಯಭಾಮ ವಚೆಯೊಂದಿಗೆ ದ್ವಾರಕಾ ನಗರಕ್ಕೆ ಬಂದಿದ್ದಾರೆ. ಸತ್ಯಭಾಮ ಮನೆಯ ಇದರಲ್ಲಿ ಮನೆಯಲ್ಲಿ ಪಾರಿದ ವೃಕ್ಷ ಇದೆ, ಆದರೆ ಹೂ ಬೀಳೋದೆಲ್ಲ ರುಕ್ಮಿಣಿ ಮನೆಯಲ್ಲಿ, ವೃಕ್ಷ ಮಾತ್ರ ಇಲ್ಲಿ, ಹೂವೆಲ್ಲ ಪಕ್ಕದ ಎಲ್ಲ ಕಂಪೌಂಡ್ ಅಲ್ಲಿ. ಏನು ವಿಚಿತ್ರ ನೋಡ್ರಿ, ದೇವರ ಸಂಕಲ್ಪ ಹೇಗಿದೆ. ಹೀಗೆ ಈ ಪ್ರಕಾರವಾಗಿ ಅದ್ಭುತವಾದಂತಹ ದ್ವಾರಕಾನಗರ 16,000 ಅವರ ಒಟ್ಟಿಗೆ ಅಷ್ಟೆಲ್ಲ 108 ಕನ್ಯರು, ಬೇರೆ ಬೇರೆ ಅಂತಃಪುರ, ದೊಡ್ಡ ಅಂತ ಕುಟುಂಬ, ವಸುದೇವ ಕುಟುಂಬ, ವಿಶ್ವ ಕುಟುಂಬ ಪರಮಾತ್ಮ ಕೇಳಬೇಕೆ. ಏಕೈಕ ಚಸ್ತಾಹ ಕೃಷ್ಣಶ್ಚ ಪುತ್ರಾಂ ದಶಾಬಲಾಹ. ಕೃಷ್ಣನ ಸಂತತಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲಿ 10 ಜನ ಮಕ್ಕಳಂತೆ, ಓರ್ವ ಕನ್ಯಾ, ಒಬ್ಬೊಬ್ಬಳು ಈ ಪ್ರಕಾರ ಕನ್ಯಾಮಣಿ. ಹೀಗೆ ಅದನ್ನು ನಾವು ಗಣನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದಶಾಶ್ಯಾಂ ಪುತ್ರಾನಾದೇಹಿ ಪ್ರತಿಮೇಕಾದಶಂಕ್ರಧಿ. ಈ ಒಂದು ಶ್ರುತಿಯ ಮಾತನ್ನ ದೇವರು ಮಾತ್ರ ಸತ್ಯ ಮಾಡ್ತಾನೆ ಅಂತ ಅರ್ಥ. ಈ ಪ್ರಕಾರವಾಗಿ ಇಂತಹ ಅದನ್ನ ಎಣಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. 3 ಕೋಟಿ ಉಪಾಧ್ಯಾಯರಿದ್ದಾರೆ ಅಂತ. ಮುಂದೆ ಅಷ್ಟೆಲ್ಲ ಅವರಿಗೆ ಶಿಕ್ಷಣ ಆಗ್ಬೇಕಲ್ಲ, ಎಲ್ಲ ಅಲ್ಲೇನೆ. ಎಂಥ ದ್ವಾರಕಾಪಟ್ಟಣ ಹೆಂಗಿತ್ತು ವಿಚಾರ ಮಾಡ್ರಿ, ಅಷ್ಟು ವಿಭವಾಗಿ ಅಂತ ಅದರ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಅದಾದ ಬಳಿ ಪ್ರದ್ಯುಮ್ನ ಮಗ ಅನಿರುದ್ಧ ಬಾಣಸ್ಯ ತನಯಾಂ ಉಷಾಂ ಉಪಯೇಂ ಯದೋತ್ತಮಃ. ಪರೀಕ್ಷಿತ ರಾಜರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಮೂಲಕವಾಗಿ ಅನಿರುದ್ಧ ಉಷಾ ಅವರ ಒಂದು ವಿಶಿಷ್ಟವಾಗಿರುತ್ತೆ ವಿವಾಹವಾಯಿತು ಎಂದು ಕೇಳಿದ್ದೇವೆ. ಅದನ್ನು ವರ್ಣನೆ ಮಾಡಬೇಕು ಅಂತಂದಾಗ ಬಾಣನಿಗೆ ಪುತ್ರ ಜ್ಯೇಷ್ಠ 100 ಜನ ಮಕ್ಕಳಲ್ಲಿ ಆ ಸಂದರ್ಭದಲ್ಲಿ ಬಲೇರಾಶೀನ್ ಅವನು ಬಲಿಚಕ್ರವರ್ತಿ ಮಗ ಬಾಣಾಸುರ. ಅಲ್ಲಿ ಅಂತಹ ಬಲಿಚಕ್ರವರ್ತಿಗೆ ರಾಜ್ಯಕ್ಕೆ ಹೋಗಿ ರುದ್ರದೇವರ ಅನನ್ಯ ಭಕ್ತನಾಗಿದ್ದಾನೆ. ಮಾನ್ಯ ವದಾನ್ಯ ಧೀಮಾಂಸಂಧ ದೃಢವ್ರತಃ, ಪರಮಮಾನಿಯಾಗಿದ್ದಾನೆ. ವಿಶಿಷ್ಟವಾದಂತಹ ಮಹಾಧೀಮಂತ, ಹಾಗೆ ಬುದ್ಧಿವಂತ, ಸತ್ಯಸಂಧ, ಒಳ್ಳೆಯ ಎಲ್ಲ ವ್ರತಗಳನ್ನು ಮಾಡುವನಾಗಿದ್ದಾನೆ. ಶೋಣಿತಾಕ್ಕೆಯುಂತಹ ಒಂದು ಶೋಣಿತಪುರ ಅಂತ ಪರಮ ರಮಣೀಯವಾಗಿರತಕ್ಕಂತಹ ರಾಜ್ಯವನ್ನ ಆಳ್ತಾ ಇದ್ದಾನೆ. ರುದ್ರದೇವರ ಪ್ರಸಾದದಿಂದ ಕಿಂಕರಾಹ ಯವತೆ ಅಮರಾಹ. ರುದ್ರದೇವರ ಪ್ರಸಾದದಿಂದಲೇನೆ ಅನೇಕ ಎಲ್ಲ ಮಹಾಮಹಾ ವಿಶಿಷ್ಟವಾದಂಥ ಕಿಂಕರೆಲ್ಲ ಇದ್ರಂತೆ. ಸಹಸ್ರಬಾಹೋ ವಾದ್ಯೇನ, ಆ ಮೂಲಕವಾಗಿ 1000 ಭುಜ ಇತ್ತಂತವನಿಗೆ. ಅಷ್ಟು ವಿಧಂತಹ ಒಂದು ಆ ಮೂಲಕವಾಗಿ ಒಂದನ ಸ ಏಕದಾಹ ಗಿರಿಶಂ ವಿರುದ್ರಮದ ಕಿರೀಟೇನ ಕರ್ಣೇನ ಸಂಸ್ಪೃತ್ಯಾವದಾಂಬುಜ ನಮಶ್ಚಿತ್ವ ಮಹಾದೇವ ಲೋಕಾನಾಂ ಗುರುಮೀಶ್ವರಂ ಪುಂಸಾಮಗಣದ ಕಾಮನಂ ಕಾಮಪೂರಾಗ್ರವ್ಯಾಣಿಂ ದೋಸಹಸ್ರಂ ತ್ವಯಾ ದತ್ತಂ ಪರಂ ಭಾರಾಯ ಮೇ ಭವತ ತ್ರಿಲೋಕ್ಯ ಪ್ರತಿಯೋದ್ಧನಲ್ಲೇ ತ್ವದಚಂ ಸಮಂ. ಆ ಮೂಲಕವಾಗಿ ಇಷ್ಟವಾಗಿರ್ತಕ್ಕೆ ಇಷ್ಟೆಲ್ಲ ಕರಗಳು ನನ್ನಿಂದ ಅದೆಲ್ಲ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ, ಏನಾದ್ರು ಉಪಾಯವನ್ನು ಸೂಚನೆ ಮಾಡಬೇಕು ಅನ್ನೊಂದಾಗಿ ಯಾವಾಗ ನೀನು ಅಪೇಕ್ಷೆ ಪಡ್ತೀಯ ಆಗ ಬರ್ತದೆ ಅಷ್ಟೇ. ಅಪೇಕ್ಷೆ ಪಟ್ಟಾಗ ಆ ಎಲ್ಲ 1000 ಎಲ್ಲ ಬಾಹುಗಳು ನಿನಗೆ ಅದೆಲ್ಲ ಬರ್ತದೆ ಎಂತೆಂಬುದಾಗಿ ಹೊರ ಕೊಟ್ಟಿದ್ದಾರೆ. ಅದಾದ ಬಳಿಕ ಉಷಾದೇವಿ ಅವಳ ವಿಶಿಷ್ಟವಾದಂತಹ ತಸ್ಯ ಉಷಾ ನಾಮದುಹಿತ ಸ್ವಪ್ನೇ. ಉಷಾ ಎಂಬುದಾಗಿ ಬಾಣಾಸುರನ ಪುತ್ರಿ. ಆ ಮೂಲಕವಾಗಿ ಆ ಉಷಾದೇವಿಗೆ ಅವನು ನಿಯತ ಪತಿ ಯಾರು ಅಂತ ಹೇಳಿದ್ರೆ ಅನಿರುದ್ಧನೇ. ಅವನು ಸಾಕ್ಷಾತ್ ಪರಮಾತ್ಮನ ಮೊಮ್ಮಗ, ಪ್ರದ್ಯುಮ್ನ ಮಗ ಅನಿರುದ್ಧ, ನಿಯತ ಪತ್ನಿಯವಳು. ಅಂದ ಬಳಿಕ ಅಂತಹ ಉಷಾದೇವಿ ತಾನು ಮನಸಾರೆ ಅನಿರುದ್ಧನನ್ನೇ ತಾನು ಮೆಚ್ಚಿದ್ದಾಳೆ. ಚಿತ್ರಲೇಖ ಅಂತ ಅವಳು ಮನಸ್ಸಲ್ಲಿದ್ದನ್ನೇ ಚಿತ್ರ ಬಿಡಿಸ್ತಾ ಇದ್ಲಂತೆ. ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಅಂತ ಅಂತಹ ಚಿತ್ರವನ್ನು ಬಿಡಿಸಿದಾಗ ಅನಿರುದ್ಧನೇ. ಅವನಲ್ಲಿ ವಿಶೇಷವಾದ ವಿದ್ಯೆ ಇತ್ತು. ದ್ವಾರಕಾ ನಗರದಲ್ಲಿ ಅಂತಃಪುರದಲ್ಲಿ ಮಲಗಿದಂಥ ಅನಿರುದ್ಧನನ್ನ ನೇರವಾಗಿ ಶೋಣಸಪುರಕ್ಕೆ ತರಬೇಕಾದ್ರೆ ವಿಚಾರ ಮಾಡ್ರಿ, ಅಂಥ ವಿದ್ಯೆ ಇತ್ತವಳಿಗೆ, ಮೋಹಿನಿ ವಿದ್ಯೆ. ಹಾಗೆ ಈ ರೀತಿಯಾಗಿ ಅಂತಹ ತತ್ರ ಸುಪ್ತಂ ಸುಪರ್ಯಂಕೆ ಪ್ರಾಜ್ಯಂ ಯೋಗಮಾಸ್ಥಯ ಹೇಳ್ತಾರೆ. ಅಲ್ಲಿ ಮಲಗಿದಂತಹ ಒಳ್ಳೆಯ ಪರ್ಯಂಕದ ಮಲಗಿದ ಅಂತಹ ಅನಿರುದ್ಧನನ್ನ ಯೋಗ ಸಾಮರ್ಥ್ಯದಿಂದ ಶೋಣಸಪುರಕ್ಕೆ ವಿಜಯ ಕರ್ಕೊಂಡಿದ್ದಾರೆ. ಸಾಚತಂ ಸುಂದರವರಂ ತ್ರಿಲೋಕ್ಯ ಉದಿತಾನನ ಸಂದರ್ಭದಲ್ಲಿ ಪರಮ ಸುಂದರನಾಗಿರತಕ್ಕಂತಹ ಅನಿರುದ್ಧನ ಕಂಡು ಪರಮಾನಂದ ಭಕ್ತರಾಗಿದ್ದ ಉಷಾದೇವಿ ಅದಾದ ಬಳಿಕ ಅಲ್ಲಿಗೆ ಪಾನ ಭೋಜನ ಭಕ್ಷ್ಯ ಇಚ್ಛೆ ವಾಕ್ಯ ಸೃಷ್ಟಿಯಾರ್ಚಿದ ಗೂಢ ಕನ್ಯಾ ಪರಿಶಸ್ವತ ಪ್ರವೃತ್ತಿ ಸ್ನೇಹಾತಯ ಅಲ್ಲಿಗೆ ಇದ್ದಾರೆ. ಯಾರಿಗೂ ಗೊತ್ತಾಗ್ತದೆ ಅಂತಃಪುರದಲ್ಲಿ 2 ವಾಸವಾಗಿದ್ದಾರೆ. ಅಲ್ಲಿಗೆ 2 ಈ ಅನೇಕ ಎಲ್ಲ ವಿವಾಹಗಳಲ್ಲಿ ಅನೇಕ ಪ್ರಕಾರ ಇದೆ. ಈ ರೀತಿಯಾಗಿ ಅದರಲ್ಲೂ ಕೂಡ ಗಾಂಧರ್ವ ವಿವಾಹ ಅಂತಿದು, ಇದೊಂದು ಪ್ರೇಮ ವಿವಾಹ ಅಂತ ಹೇಳ್ತಾರೆ. ಹಾಗೆ ಅಂತ ಗಾಂಧರ್ವ ವಿವಾಹ ಆಯಿತು.
ಮಾಡಿಕೊಂಡು ಎಷ್ಟೋ ದಿವಸ ಹಾಗೆ ಇಬ್ಬರು ಅನ್ಯೋನ್ಯವಾಗಿ ಪರಮ ಪ್ರೀತಿಯಿಂದ ಅಲ್ಲಿದ್ದಾರೆ, ಅತ್ಯಂತ ರಹಸ್ಯದಲ್ಲಿದ್ದಾರೆ. ಎಲ್ಲ ಪ್ರತಿಯೊಂದು ಈ ಪ್ರಕಾರ ಅಲ್ಲೇ ಇರುವಾಗ ಭಟಾಹ ಆವೇದಂ ಚಕ್ರುಹು, ಒಂದೆಲ್ಲ ಒಂದ್ಸಿನ ಸತ್ಯ ಬಯಲಾಗುವುದೇ ಕಣ್ಣಿಗೆ ಬಿತ್ತು ಹೋಗಿ ಅಲ್ಲಿ ಬಾಣಾಸುರನಿಗೆ ಈ ವಿಚಾರವನ್ನು ತಿಳಿಸ್ತಾರೆ. ಆಗಿಂದಾಗಲೇ ಓಡಿ ಬಂದು ಕಾಮಾತ್ಮಜಂ ತಂ ಭುವನೇಕ ಸುಂದರಂ ಶಂಪಿಶಂಗಾಂಬರಮಂಬುಜಕ್ಷಣಂ ಹಾಗೆ ಬೃಹದ್ಭುಜಂ ಕುಂಡಲ ಕುಂತಲ ತ್ವಿಷಾತ್ವಿತಾವಲೋಕೇನ ಮಂಡಿತಾನನಂ. ಆಗಿಂದಾಗಲೇ ಅವನನ್ನು ನೋಡಿ ಪರಮ ಸುಂದರನಾಗಿರ್ತಕ್ಕಂತಹ ಅವನನ್ನು ನೋಡಿ ಇದ್ದಕ್ಕಿದ್ದಾಗ ಅವನ ನಾಗಪಾಶದಿಂದ ಬಂಧಿಸಿಬಿಟ್ಟ. ತಂ ನಾಗಪಾಶೈ ಬಲಿನಂದನೋ ಬಲಿ ಗಂಧಂ ಸ್ವಸೈನ್ಯಂ ಕುಪಿತೋಪಬಂಧ. ಆ ಮೂಲಕವಾಗಿ ಅವರಿಂದ ಆಜ್ಞೆ ಮಾಡಿ ಆತನ ಕೋಪೋದ್ರಿಕ್ತನಾಗಿ ಅವನನ್ನ ಬಂಧನದಲ್ಲಿ ಅವನನ್ನ ಅದೇ ರೀತಿಯಾಗಿ ಅದು ಕೂಡಿ ಹಾಕಿಬಿಟ್ಟ. ಅದಾದ ಬಳಿಕ ಇತ್ತ ಕಡೆ ನೋಡ್ತಾ ದ್ವಾರಕಾಪಟ್ಟಣದಲ್ಲಿ ಅನಿರುದ್ಧ ಕಾಣಿಸ್ತಾ ಇಲ್ಲ. ಎಲ್ಲಾ ಕಡೆ ಹುಡುಕಿದರು. ಅಪಶ್ಯತಾಂ ಅನಿರುದ್ಧಂ ಶುಕಾಚಾರ್ಯ ಹೇಳಿದರು. ಎಲ್ಲ ಈ ಪ್ರಕಾರವಾಗಿ 4 ವರ್ಷ ಆಯ್ತು ಅಂತ ನೋಡ್ರಿ. 4 ವಾರ್ಷಿಕ ಬಾಣಾಸುರ ನಾಗಪಾಶದಿಂದ ತನ್ನ ಇದರಲ್ಲಿ ಅಂತಃಪುರದಲ್ಲಿ ಅವರನ್ನ ಬಂಧಿಸಿಟ್ಟಿದ್ದಾನೆ ಅಂತ ನಾರದರು ವೃತ್ತಾಂತವನ್ನು ಅಲ್ಲಿ ಹೇಳಿದರಂತೆ. ಕೂಡಲೇ ಆವಾಗ ಎಲ್ಲ ಯಾದವರು ಕೂಡಲೇ ಶೋಣಿತಪುರಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಪ್ರದ್ಯುಮ್ನ, ಯುಧಾನ, ಗದಾ, ಸಾಂಬ, ಸಾರಣ, ನಂದ, ಉಪನಂದ, ಭದ್ರ, ರಾಮಕೃಷ್ಣಾನುವರ್ತಿನ ಅಂತ ಬಲರಾಮಕೃಷ್ಣನನ್ನ ವಿಶೇಷವಾಗಿ ಹತ್ತಿರವಿರುವಂತಹ ಎಲ್ಲರೂ ಕೂಡ ಅಕ್ಷೋಹಿಣಿ ಸೈನ್ಯ ಸಮೇತರಾಗಿ 12 ಅಕ್ಷೋಹಿಣಿ ಸಮೇತರಾಗಿ ಬಂದಿದ್ದಾರೆ. ಎಲ್ಲ ದಿಕ್ಕರು ಬಂದಿದ್ದಾರೆ. ಬಂದು ಬಾಣಾಸುರನ ಇಡೀ ಆ ಒಂದು ಶೋಣದ ಪುರವನ್ನೇ ಸಮಂತಾತ್ ಸುತ್ತಲೂ ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ. ಅದಾದ ಬಳಿಕ ಪರೀಕ್ಷಾವಶಾವಿಷ್ಟ ಆ ಸಂದರ್ಭದಲ್ಲಿ ಕೂಡಲೇ ಅಲ್ಲಿ ಯುದ್ಧ ಆರಂಭವಾಗ್ತಾ ಇದೆ. ಆ ಬಾಣಾಸುರ ಸಹಾಯಕ್ಕಾಗಿ ರುದ್ರದೇವರು ಬಂದರಂತೆ. ಸುಸುತೈಹಿ ಪ್ರಮತೈರ್ವೃತಃ ಆರೋಹಿ ನಂದಿ ವೃಷಭಂ ಅಂತ ಅವರು ಕೂಡ ನಂದಿ ವಾಹನನಾಗಿ ಅವರು ಬಂದ್ರಂತೆ. ಬಲರಾಮಕೃಷ್ಣರು ಬಂದರು. ಹೀಗೆ ಅದ್ಭುತವಾದಂಥ ಯುದ್ಧ ಆಗ್ತಾ ಹೃದಬಲಂ ಯುದ್ಧಂ ಅದ್ಭುತಂ ರೋಹಮಾರ್ಷಣಂ, ರೋಮಾಂಚಕಾರಿಗಿರತಕ್ಕಂಥ ಯುದ್ಧ. ಕೃಷ್ಣನಿಗೂ ರುದ್ರದೇವರಿಗೂ ಆನಂತರ ಪ್ರದ್ಯುಮ್ನಿಗೂ ಅಲ್ಲಿ ಗುಹನಿಗೂ ಅದೇ ರೀತಿಯ ಕುಭಾಂಡ ಕೂಪಕರ್ಣ ಎಲ್ಲ ಅವರಿಗೆ ಅವರೊಂದಿಗೆ ಅದೇ ರೀತಿಯ ಬಲರಾಮದೇವನಿಗೂ ಆಮೇಲೆ ಸಾಂಬ ಆಮೇಲೆ ಬಾಣಪುತ್ರ ಆಮೇಲೆ ಮತ್ತು ಅದೇ ರೀತಿಯ ಬಾಣನಿಂದ ಮತ್ತು ಈತಗಳ ಸಾತ್ವಿಕಿ ಹೀಗೆ ಎಲ್ಲರೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ಸಮಸ್ತ ದೇವತೆಗಳೆಲ್ಲ ಬ್ರಹ್ಮಾದಿ ಸುರಾಧೀಶಾ ಮನುಷ್ಯಧಾರಣ ಗಂಧರ್ವ ಯಕ್ಷಾ ವಿಮಾನೈ ದೃಷ್ಟುಭಾಗವನ್ ಎಲ್ಲರೂ ವಿಮಾನಾರೂಢರಾಗಿ ಇವರು ಯುದ್ಧವನ್ನು ನೋಡ್ತಾ ಇದ್ದಾರಂತೆ. ಆ ನಂತರ ಡಾಕಿನಿ ಅವರಲ್ಲಿ ಶಂಕರರ ಅನುಚರರು ಡಾಕಿನಿ ಅಸುಧಾನ ವೇತಾಲ ಸವಿನಾಯಕ ಪ್ರೇತ ಮಾತ್ರ ವಿಶಾಲ ಕೂಷ್ಮಾಂಡ ಬ್ರಹ್ಮರಾಕ್ಷಸಾನ್ ದ್ರಾವಯಾಮ ತೀಕ್ಷಣಾಗ್ರಹಿ ಶರೈಹಿ ಶರಣಧನಶ್ಚ್ಯುತಃ ಅಚ್ಯುತೇ ಎಂಬುದಾಗಿ ಕೃಷ್ಣ ಆ ಮೂಲಕವಾಗಿ ಆ ಎಲ್ಲ ರುದ್ರದೇವರ ಇವರೆಲ್ಲ ಅನುಯಾಯಿಗಳವರೆಲ್ಲ ಯಕ್ಷ ರಾಕ್ಷಸ ಭೂತ ಪಿಶಾಚಾದಿಗಳು ವೇತಾಲಗಳು ವಿನಾಯಕರು ಇವರೆಲ್ಲ ಇದ್ದಾರೆ ನೋಡ್ರಿ. ಪ್ರೇತ ಮಾತ್ರ ಎಲ್ಲರೂ ಕೂಡ ಅವರನ್ನ ಹೊಡೆದು ತೀಕ್ಷ್ಣವಾದಂತಹ ಬಾಣಗಳಿಂದ ಶರದಿಂದ ಅವರನ್ನ ಅಲ್ಲಿಂದ ಓಡಿಸಿಬಿಟ್ಟಿದ್ದಾರೆ. ಆ ನಂತರ ಅನೇಕ ಶಸ್ತ್ರಾಸ್ತ್ರಗಳ ಒಂದು ಮಳೆಗರಿತಾ ಇದ್ದಾರೆ. ಅದಾದ ಬಳಿಕ ಮೋಹಿತ್ವ ಗಿರೀಶಂ ಜಂಬಕಾಸ್ತ್ರೇಣ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮೋಹಾಸ್ತ್ರವನ್ನು ಬಿಟ್ಟು ಮೋಹಯಿತ್ವ ಮೋಹವನ್ನು ಮಾಡ್ತಾರಂತೆ. ಹೀಗೆ ಪರಸ್ಪರವಾಗಿ ನಾನಾ ವಿಧವಿರುವಂಥ ಯುದ್ಧ ಘನಘೋರವಾಗಿ ಯುದ್ಧವಾಗುತ್ತಾ ಇದೆ. ಸಾರಥಿ ರಥಮಶ್ವಂ ಸತ್ವ ಶಂಕಮು ಪೂರಯಿತ ಎಲ್ಲ ವಿಧವಾಗಿರತಕ್ಕಂತಹ ರೀತಿಯಾಗಿ ಅನೇಕ ವಿಧವಾಗಿರತಕ್ಕಂತಹ ಬಾಣಗಳಿಂದ ಅವರೆಲ್ಲ ರಥ ಕುದುರೆ ವಾಹನ ಸಾರಥಿ ಎಲ್ಲರನ್ನೂ ಕೂಡ ವಿಶಿಷ್ಟವಾದಂತಹ ರೀತಿಯಾಗಿ ಛೇದ ಮಾಡುತ್ತಾ ಕತ್ತರಿಸಿ ಹಾಕುತ್ತಾ ಘನಘೋರವಾದಂತಹ ಯುದ್ಧ ನಡೀತಾ ಇದೆ. ಅದಾದ ಬಳಿಕ ಅವನ ಎಲ್ಲ ಬಾಹುಗಳಿತ್ತು ನೋಡ್ರಿ. ಆವಾಗ ತಾನಾಗಿ ಎಲ್ಲವೂ ಕೂಡ ಬಾಹುಗಳು ಬಂದು ಆ ಎಲ್ಲಾ ಬಾಹುಗಳನ್ನು ಕತ್ತರಿಸಿ ಹಾಕ್ತಾ ಇದ್ದಾರೆ. ಬಾಹು ಸಹಸ್ರೇಣ ನಾನಾ ವಿಧ ಅಸುರ ಮುಮೋಚ ಪರಮ ಕ್ರುದ್ಧ ಬಾಣಂ ಚಕ್ರಾಹಿ ನೃಪಃ ಚಕ್ರಾಹಿದಿಂದ ಅವನೆಲ್ಲಾ ವಿಶಿಷ್ಟವಾಗಿರತಕ್ಕಂಥ ಬಾಹುಗಳನ್ನು ಕೃಷ್ಣ ಕತ್ತರಿಸಿ ಹಾಕಿಬಿಟ್ಟಂತೆ. ಚಿಚ್ಛೇದ ಭಗವಾನ್ ಬಾಹುನ್ ಶಾಖಾ ಇವ ವನಸ್ಪತೇ ಎಲ್ಲ ಟೊಂಗೆಯನ್ನು ಯಾವ್ದು ಕತ್ತರಿಸಬೇಕೋ ಹಾಗೆ ಅವನ ಎಲ್ಲಾ ಬಾಹುವನ್ನು ಕತ್ತರಿಸಿ ಹಾಕಿಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಭಕ್ತಾನುಕಂಪಿ ಆದಂತಹ ಅದೇ ರೀತಿಯಾಗಿ ರುದ್ರದೇವರು ಕೂಡ ಶರಣಾಗತರಾಗ್ತಾರೆ. ಅವರು ಸ್ತೋತ್ರ ಮಾಡ್ತಾರೆ ರುದ್ರದೇವರು. ತ್ವಂಹಿ ಬ್ರಹ್ಮ ಪರಂ ಜ್ಯೋತಿ ಗುಣಂ ಬ್ರಹ್ಮಣಿ ವಾಂಗ್ಮಯ ಯಂ ಪಶ್ಯಂ ತಮಲಾತ್ಮಾನಂ ಆಕಾಶಮಿವ ಕೇವಲಂ ನಾಭಿರ್ನಭೋಗ್ರಿಮುಖಮಂಬಹೇತೋ ದ್ಯೌಶೀರ್ಷಮಾಶಾ ಸುರಂಗರಂಗಿ ಸುರಂಗಿರೂರ್ವಿ ಚಂದ್ರೋಮನೋ ಸುರಗರ್ಕಾತ್ಮ ಅಹಂ ಸಮುದ್ರೋ ಜಲಂಭುಜೇಂದ್ರ ಅಂತ ಹೇಳುತ್ತಾ ಭಕ್ತಿಯಿಂದ ನೀನೇ ಬ್ರಹ್ಮ ನೀನೇ ಸಮಸ್ತವೂ ನೀನಾಗಿದ್ದೀಯಪ್ಪ ಅಂತ ಹೇಳುತ್ತಾ
ನಿರ್ಮಲರಾಗಿರ್ತಕ್ಕಂತಹ ಯಾರಲ್ಲಿ ನಿರ್ಮಲವಾದ ಭಕ್ತಿ ಇದೆ, ನಿರ್ಮಲವಾದ ಮನಸ್ಸಿದೆ, ಅವರು ಮಾತ್ರ ನಿನ್ನನ್ನ ಅನುಸರಿಸ್ತಾರೆ, ನಿನ್ನ ಧ್ಯಾನ ಮಾಡ್ತಾರೆ, ನಿನ್ನನ್ನೇ ಹೊಂದುತ್ತಾರೆ ಎಂಬುದಾಗಿ ಹೇಳುತ್ತಾ ಆ ಮೂಲಕವಾಗಿ ಎಲ್ಲವೂ ನಿನ್ನಿಂದ ಸೃಷ್ಟವಾಗಿದೆ. ನಾವೆಲ್ಲ ಕೇವಲ ಮನೋನಿಯಾಮಕರಾಗಿದ್ದೇವೆ. ಆದರೂ ನಿನ್ನ ಪ್ರೇರಣೆಯಿಂದ ಸರ್ವೇಂದ್ರಿಯ ಅಭಿಮಾನಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಅಂತೆಂಬುದಾಗಿದೆ. ನೀನು ಪ್ರೇರಣೆ ಮಾಡಿದರೆ ಪ್ರಾಣದೇವರ ದ್ವಾರ ನಮ್ಮ ಪ್ರೇರಣೆ ಮಾಡಿದರೆ ನಾವು ಎಲ್ಲ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಹೊರತು ಆ ಸ್ವಾತಂತ್ರ್ಯ ನೇರವಾಗಿ ಸ್ವಾತಂತ್ರ್ಯ ನಮ್ಮಲ್ಲಿಲ್ಲ. ನಾವೆಲ್ಲರೂ ನಿನ್ನ ದಾಸಾನುದಾಸರು ಅಂತ ಹೇಳುತ್ತಾ ಭಕ್ತಿಯಿಂದ ಅವರ ಶರಣ ಹೋಗ್ತಾರೆ. ಈ ಪ್ರಕಾರವಾಗಿ ಅಂತಹ ವಿಶೇಷವಾಗಿ ಅಲ್ಲಿ ಕೃಷ್ಣನಿಗೆ ವಿಜಯವಾಯಿತು. ಅದಾದ ಬಳಿಕ ಯಾಕಂದ್ರೆ ಪ್ರಹ್ಲಾದರಿಗೆ ವರ ಕೊಟ್ಟಿದ್ದರಾದ್ದರಿಂದ ಅವನು ಕೊಲ್ಲಿಲ್ಲ, ಬಾಣಾಸುರನನ್ನ ಕೊಲ್ಲಿಲ್ಲ. ಅದಾದ ಬಳಿಕ ಅವನಿಗೆ ನಾನು ವರ ಕೊಟ್ಟಿದ್ದಕ್ಕೆ ಅವರನ್ನು ಕ್ಷಮಾ ಮಾಡಿಬಿಟ್ಟಿದ್ದೇನೆ ಅಂತ ಹೇಳುತ್ತಾ ಅಭಯವನ್ನು ವಿಶೇಷವಾಗಿ ಕೊಟ್ಟಿದ್ದಾನೆ. ಆ ನಂತರ ಕೊಟ್ಟು ಆ ನಂತರ ಅನಿರುದ್ಧನನ್ನು ಬಿಡಿಸಿದ್ದಾರೆ, ಆ ನಾಗಪಾಶದಿಂದ ಬಿಡಿಸಿದ್ದಾರೆ. ಆ ನಂತರ ಆ ಅನಿರುದ್ಧನನ್ನು ವಿಶೇಷವಾಗಿ ಕರೆದುಕೊಂಡು ಸವಧ್ವಾ ಸಮಪಾನಯನ್ ಉಷಾ ಸಮೇತನಾಗಿ ಅಕ್ಷೋಹಿಣಿ ಸಮೇತನಾಗಿ ವಿಶೇಷವಾಗಿ ಅನಿರುದ್ಧ ಉಷಾ ಪರಿಣಯ ಆಯಿತು. ಆ ನಂತರ ಅವರನ್ನ ವಿಶೇಷವಾಗಿ ದ್ವಾರಕಾ ನಗರಿಗೆ ಕರೆದುಕೊಂಡಿದ್ದಾರೆ. ಆ ನಂತರ ಸ್ವರಾಜದಾನಿಂ ಸಮಲಂಕೃತಾಂ ಧ್ವಜೈಸ್ತೋರಣೇ ಕ್ಷತಮಾರ್ಗಯುಕ್ತರಾಂ ವಿಶಂಕಾರುದ್ವೇಶ್ವನೈ ಅಭ್ಯಜುತಃ ಪೌರಸುದ್ವಿಜಾತಿವಿಹಿ ಅಂತ ಹೇಳುತ್ತಾ ಅಥವಾ ಇಷ್ಟೆಲ್ಲರನ್ನು ವಿಶೇಷವಾಗಿ ಕರೆದುಕೊಂಡಿದ್ದಾರೆ. ಇಂತಹ ಒಂದು ಕೃಷ್ಣನ ವಿಜಯ. ಆ ನಂತರ ರುದ್ರದೇವರೊಂದಿಗೆ ಕೂಡಿಕೊಂಡು ಮಾಡಿದಂತಹ ಈ ಒಂದು ವಿಶಿಷ್ಟವಾದಂತಹ ಕಥೆಯನ್ನು ರಥಕಾಲದಲ್ಲಿ ಯಾರು ಎದ್ದು ಕೂಡಲೇ ಸ್ಮರಣೆ ಮಾಡುತ್ತಾರೋ ಅವರಿಗೆ ಎಂದೆಂದಿಗೂ ಸೋಲೆಂಬುದಾಗುವುದಿಲ್ಲಂತೆ. ನತಸ್ಯ ಸಂಸ್ಮರೇ ಪ್ರಾತುರುತ್ಥಾಯ ನತಸ್ಯ ಸ್ಯಾತ್ ಪರಾಜಯ. ಸೋಲೆಂಬುದೇ ಇಲ್ಲ, ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಆ ನೃಗ ಶಾಪ ವಿಮೋಚನೆ ಅಂತ ಹೇಳ್ತಾ ಇದ್ದಾರೆ. ಅವನು ನಿರಂತರವಾಗಿ ಅಂತಹ ಪರಮ ಸಾತ್ವಿಕ ಮಹಾದಾನಿ, ಅಸಂಖ್ಯ ಗೋಗಳಿತ್ತಂತವನಿಗೆ. ಆ ಒಬ್ಬೊಬ್ಬರಿಗೆ ಅಷ್ಟೆಲ್ಲ ದಾನ ಕೊಡ್ತಾ ಇದ್ದಂತೆ. 27,457 ಒಂದೇ ಎರಡು ಒಬ್ಬೊಬ್ಬರಿಗೆ ಅಷ್ಟೆಲ್ಲ ದಾನ. ಅವನು ಇಕ್ಷ್ವಾಕುತನೆಯ ಪ್ರಭು, ಮೃಗನಾಮರಾಜ ಇಕ್ಷ್ವಾಕು ಅವನ ಪುತ್ರ. ಅವನು ಮಹಾದಾನಿಯಾಗಿದ್ದಾನೆ, ಪರಮ ಖ್ಯಾತನಾಗಿದ್ದಾನೆ. ಅಂತಹ ಅದ್ಭುತವಾದಂತಹ ಅವನು ಅನೇಕ ವಿಧವಾಗಿರತಕ್ಕಂತಹ ಉತ್ತಮವಾದಂತಹ ಎಲ್ಲ ಶ್ರೋತ್ರಿಯ ಬ್ರಾಹ್ಮಣರಿಗೆ ಅಸಂಖ್ಯ ಗೋದಾನವನ್ನು ಮಾಡ್ತಾ ಇದ್ದ, ಸಾವಿರಾರು ಗೋದಾನ ಮಾಡ್ತಾ ಇದ್ದ. ಆ ಮೂಲಕವಾಗಿ ಎಲ್ಲರಿಗೂ ದಾನ ಮಾಡುತ್ತಿರುವಾಗ ಒಂದಿನ ಆ ಹಸು ಏನಾಯಿತು, ಆ ಎಲ್ಲ ಯಾರಿಗೆ ದಾನ ಕೊಟ್ಟಿದ್ದಲ್ಲ ಆ ಹಸು ಮತ್ತೆ ಈ ಒಂದು ಗೋಗಳ ಜೊತೆಗೆ ಅದು ಕೂಡ ಸೇರಿ ಬಂದಿದೆ, ಅದು ಕೂಡ ಸೇರಿಬಿಟ್ಟಿದೆ. ಮತ್ತೆ ಎಲ್ಲ ದಾನ ಕೊಡುವಾಗ ಮತ್ತೊಬ್ಬ ಬ್ರಾಹ್ಮಣರಿಗೆ ಮತ್ತೆ ಅದನ್ನು ದಾನ ಕೊಟ್ಬಿಟ್ಟ. ಗೊತ್ತಿಲ್ಲ ಪಾಪ ರಾಜನಿಗೆ. ಆಗ ಆ ಬ್ರಾಹ್ಮಣೋತ್ತಮ ಇದನ್ನ ತನ್ನ ಊರಿಗೆ ತನ್ನ ತೆಗೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅವನು ಬಂದ. ಅವನು ಆ ಹಸುವನ್ನ ಹಾಗೆ ಹುಡುಕುತ್ತಾನೆ ಬರ್ತಾ ಇದ್ದಂತೆ. ಬಂದು ನೋಡ್ತಾನೆ, ಇದು ರಾಜ ನನಗೆ ಕೊಟ್ಟದ್ದು, ಅದಕ್ಕೆ ಇದು ನನಗೆ ಸೇರಿದ್ದು, ಅದಕ್ಕಾಗಿ ನಾ ಇದನ್ನು ಹುಡುಕ್ತಾ ಇದ್ದೇನೆ, ಇದು ನನ್ನ ಸೊತ್ತು, ನನಗೆ ಕೊಡುವಂತ ಬ್ರಾಹ್ಮಣ. ಅವನ ಮೇಲೆ ಇಬ್ಬರದು ಚರ್ಚೆ ಆರಂಭವಾಗಿದೆ. ಇಲ್ಲ, ನನಗೂ ದಾನ ಕೊಟ್ಟು ಈಗ ತಾನೇ ದಾನ ಪಡೆದುಕೊಂಡು ಬಂದಿದ್ದೆ, ನಾನು ನನ್ನ ಊರಿಗೆ ಅದನ್ನು ಕರೆದುಕೊಂಡು ಹೋಗ್ತೇನೆ ಅಂತಂದಾಗ ಇಬ್ಬರಲ್ಲೂ ಚರ್ಚೆ ಆರಾಯಿತು. ನಾವಿಬ್ರು ಕಚ್ಚಾಡೋದು ಬೇಡ, ಯಾರು ದಾನ ಕೊಡಿದ್ರೆ ಅವ್ರ ಹತ್ರ ಹೋಗೋಣ ಅಂತ ಇಬ್ಬರು ಅಲ್ಲಿ ಬಂದರು. ಆವಾಗ ನೀನು ನನಗೆ ದಾನ ಕೊಟ್ಟಿದ್ದಿ, ಆ ದಾನ ಕೊಟ್ಟಿದ್ದು ಹೇಗೋ ನನ್ನ ಕೈ ತಪ್ಪಿಸಿ ಮನೆ ತಪ್ಪಿಸಿಕೊಂಡು ಬಂದಿದೆ, ಬಂದು ಮತ್ತೆ ನಿನ್ನ ಎಲ್ಲಾ ಗೋಗಳ ಜೊತೆಗೆ ಸೇರಿಕೊಂಡಿದ್ದಾಗ ಅದೊಂದು ಆಶ್ಚರ್ಯ ಹೋಯ್ತು ಅವನಿಗೆ. ನನಗೂ ಗೊತ್ತಿಲ್ಲ, ನಿತ್ಯ ದಾನ ಮಾಡುವಂತ ಸಂದರ್ಭದಲ್ಲಿ ಅದು ಹೇಗೆ ಬಂತು, ಎಲ್ಲಿಂದ ಬಂತು, ಹೇಗೆ ಸಾವಿರಾರು ಗೋಗಳಿದ್ದಾಗ, ಅಸಂಖ್ಯ ಗೋಶಾಲೆಗಳಿದ್ದಾಗ ಹೇಗೆ ಗೊತ್ತಾಗ್ತದೆ ಹೇಳ್ರಿ? ಹೇಗೆ ಗೊತ್ತಾಗ್ತದೆ? ಎಲ್ಲಾ ಗೋಗಳ ಜೊತೆಗೆ ಅದು ಕೂಡ ಬಂದ್ಬಿಟ್ಟಿದೆ ಒಟ್ಟಿಗೆನೆ. ಆಗ ನನ್ನಿಂದ ಹೀಗೆ ಅಪರಾಧ ಆಗಿದೆ. ಅದಾದ ಬಳಿಕ ಅವರಿಬ್ಬರಿಗೆಲ್ಲ ಇದೆಲ್ಲ ಆಗ್ಬಿಡು. ಒಂದ್ಸಲ ದಾನ ಕೊಟ್ಟಿದ್ದನ್ನು ಮತ್ತೆ ದಾನ ಕೊಡಿದ್ರೆ ಅದು ಮಹಾದೋಷ ನೋಡ್ರಿ, ತತ್ತಾಪಾರ ದೋಷ ಬರ್ತದೆ. ಹೀಗಾಗಿ ಸಂದರ್ಭದಲ್ಲಿ ರಾಜ ಏನೂ ಮಾತಾಡಕ್ಕಾಗ್ತಾ ಇಲ್ಲ. ನೀವಿಬ್ಬರೇ ಅದನ್ನ ಎಲ್ಲ ಪರಸ್ಪರ ವಿನಿಮಯ ಮಾಡಿಕೊಳ್ಬೇಕು. ಇನ್ನೂ ನಿನಗೆ ಪ್ರತಿಯಾಗಿ ದಾನ ಕೊಡ್ತೇನೆ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಆಗ ಬ್ರಾಹ್ಮಣ ಕೋಪದಿಂದ ಶಾಪ ಕೊಟ್ಬಿಡ, ಊತಿಕೇತ ಆಗು ಅಂತ ಶಾಪ ಕೊಟ್ಟನಂತೆ. ಆ ನಂತರ ಕಾಲಿಗೆ ಬಿದ್ದು ನಾನೇನು ಅಪರಾಧ ಮಾಡೇ ಇಲ್ಲ, ಆದರೂ ನನಗಿಂತಹ ಶಾಪ ಅಂತಂದಾಗ
ಮತ್ತು ಅವರು ಹೇಳಿದ್ರು ಅಂತಹ ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂತಹ ಸ್ಪರ್ಶದಿಂದಲೇನೆ ಈ ಶಾಪ ವಿಮೋಚನೆ ಆಗತ್ತೆ ಎಂಬುದಾಗಿ ಹೇಳ್ತಾರೆ. ಆ ಕಾಲ ಇಲ್ಲಿ ಬಂತು. ಆವಾಗ ಸಂದರ್ಭದಲ್ಲಿ ಎಲ್ಲ ಗೋಪಾಲಕರು ಎಲ್ಲರೂ ಕೂಡ ಯದುಕುಮಾರರೆಲ್ಲ ಆಟವಾಡುತ್ತಿರುವಾಗ ಒಂದು ಭಾವಿ ಹತ್ರ ಬಂದಿದ್ದಾರೆ. ಅಲ್ಲಿ ಬಂದಾಗ ಇದು ಪಾಪ ಅಲ್ಲೇ ಒದ್ದಾಡ್ತಾ ಇತ್ತು ಆ ಒಂದು ಸಿಟ್ಟುವಂತ ಉದಿಕೀಟ. ಅದು ಆ ಮೂಲಕವಾಗಿ ಅದು ಒದ್ದಾಟ ಕೇಳಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದನ್ನ ಭಾವಿ ಅಂತ ತಳಿಕೆ ಅದನ್ನ ಮೇಲೆ ಸೆಳೆದುಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡಿ ಸಾಧ್ಯವಾಗ್ತಾ ಇಲ್ಲ. ಆವಾಗ ಅಲ್ಲಿ ಕೃಷ್ಣನನ್ನ ಅಲ್ಲಿ ಕರೆದುಕೊಂಡು ಬಂದರು. ಕೃಷ್ಣ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಇದರಿಂದ ಲೀಲೆಯಿಂದ ಅದನ್ನು ಒಂದೇ ಕೈಯಿಂದ ಎತ್ತಿ ಹೊರಗಡೆ ಬಿಟ್ಟಿದ್ದಾನೆ. ಅವನ ಸ್ಪರ್ಶದಿಂದ ದಿವ್ಯ ಪುರುಷ ಮತ್ತೆ ದಿವ್ಯ ದೇಹ ಬಂತಂತೆ. ದೇಹದಲ್ಲಿ ಬಂದು ಅವನು ಶರಣಾಗತನಾಗ್ತಾನೆ. ನಾನು ಈ ರೀತಿಯಾಗಿ ನನ್ನ ಕಥೆಯಾಗಿತ್ತು, ನಿನ್ನಿಂದ ಉದ್ಧಾರವಾಯಿತು ಅಂತ ಹೇಳಿ ಆ ನೃಗ ಶಾಪ ವಿಮೋಚನೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಆ ನಂತರ ಪೌಂಡ್ರಕ ವಾಸುದೇವ, ಅವನು ವಸುದೇವನ ಮಗನೇ ಪೌಂಡ್ರಕ ವಾಸುದೇವ ಅಂತ ಅವನು ವಿಶೇಷವಾಗಿ ಹೇಳ್ತಾ ಇದ್ದಾನೆ. ನಾನೇ ಹೇಳ್ದ, ನಾನು ವಸುದೇವನ ಮಾಡಿದ ನಾನೇ ವಾಸುದೇವ. ಅದಕ್ಕಾಗಿ ನೀನು ನಿನ್ನ ಹೆಸರನ್ನು ಬಿಟ್ಬಿಡ್ಬೇಕು. ನೀನು ಆ ಶಂಖ ಚಕ್ರ ಗದಾ ಪದ್ಮ ಏನಿದೆ ಎಲ್ಲ ಆಯುಧಗಳು ಎಲ್ಲವನ್ನು ಬಿಟ್ಬಿಡಬೇಕು. ಅದಕ್ಕಾಗಿ ನೀನು ಇವತ್ತಿನ ನೀನು ವಾಸುದೇವನಲ್ಲ, ನಾನೇ ವಾಸುದೇವ, ನಿಜವಾಗಿ ವಸುದೇವನ ನಾನಾಗಿದ್ದೇನೆ ಎಂಬುದಾಗಿ ತಾನು ಒಂದು ಪತ್ರ ಬರೆದು ಕಳಿಸ್ತಾನಂತೆ ಆ ಪೌಂಡ್ರಕ ವಾಸುದೇವ. ಅದಾದ ಬಳಿಕ ಮತ್ತದೆಲ್ಲ ನೋಡಿ ಸಂದರ್ಭದಲ್ಲಿ ಎಲ್ಲರೂ ನಕ್ಕರಂತೆ. ಉಗ್ರಸೇನ ಮುಂತಾದವರೆಲ್ಲ ನಕ್ಕಿದ್ದಾರೆ. ಅದಾದ ಬಳಿಕ ಆವಾಗ ಕೃಷ್ಣನಿಗೂ ಈ ಸಮಾಚಾರ ಬಂತು. ಆವಾಗ ನಾನೇ ಬರ್ತೀನಪ್ಪ ಆ ವಾಸುದೇವನನ್ನ ನೋಡ್ಲಿಕ್ಕೆ ಅಂತ. ಇವನೇನು ಮಾಡಿಕೊಂಡ, ಈ ಎಲ್ಲ ಸಿನಿಮಾ ಮತ್ತು ನಾಟಕಗಳಲ್ಲಿ ಎಲ್ಲರೂ ಕೃಷ್ಣನ ವೇಷ ರಾವಣ ವೇಷ ಹಾಕ್ತಾರಲ್ಲ, ಹಾಗೆ ವೇಷ ಹಾಕೊಂಡಂತೆ ಇವನು ಕೂಡ ಕೃಷ್ಣನ ವೇಷ ಹಾಕೊಂಡ, ಶಂಖ ಚಕ್ರ ಗದಾ ಪದ್ಮೆಲ್ಲ ಮಾಡಿಕೊಂಡ. ಇನ್ನು ವಕ್ಷಸ್ಥಳ ಬೇಕಲ್ಲ, ಅದು ಒಂದು ಕಪ್ಪು ಒಂದೇನೋ ಬಣ್ಣ ಪಡ್ಕೊಂಡಂತೆ. ಅದು ನಿಲ್ತಾನೇ ಇಲ್ಲ. ಆವಾಗ ಅದನ್ನ ಸುಟ್ಕೊಂಡಂತೆ ಬೆಂಕಿಯಿಂದ. ಎಂಥ ವಿಚಿತ್ರ! ವಕ್ಷಸ್ಥಳದಲ್ಲಿ ಕಪ್ಪು ಹಾಗೆಯೇ ಉಳಿಬೇಕು ಅಂತ ಹೇಳಿ ಎಲ್ಲ ಕೃತಕವಾಗಿರ್ತಕ್ಕಂಥ ಕೃತ್ರಿಮವಾದ ವಾಸುದೇವನು. ಹೀಗೆ ದೇವರ ವೇಷ ಹಾಕೊಂಡು ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ ಪೌಂಡ್ರಕ ವಾಸುದೇವ ತಾನು ಅಲ್ಲಿ ಬಂದಿದ್ದಾನೆ. ಅಂತಹ ಕೃಷ್ಣನ ಹತ್ರ ಬರ್ತಾ ಇದ್ದಾನೆ. ಆವಾಗೆಲ್ಲ ಈ ಪ್ರಕಾರ ಕೃತ್ರಿಮ ಎಲ್ಲ ಇವನ ವೇಷಭೂಷ ನೋಡಿ ಎಲ್ಲರೂ ಅಪಹಾಸ ಮಾಡಿ ಗಹಗಹಿಸ ನಕ್ಕರಂತೆ. ಆಗಿಂದಾಗಲೇ ನೀನು ವಸುದೇವನ ಮಗ, ಹೌದು ನಾನು ವಸುದೇವನ ಮಗ, ಆದರೆ ಇದೆಲ್ಲ ಕೃತ್ರಿಮತೆ ಸಮಸ್ತ ಲೋಕ ನೋಡ್ತಾ ಇದೆ, ಬ್ರಹ್ಮಾದಿ ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ ಅಂತ ಹೇಳುತ್ತಾ ಆ ಪೌಂಡ್ರಕ ವಾಸುದೇವನನ್ನ ಏಕಕಾಲದಲ್ಲಿ ಪರಮಾತ್ಮ ಅವನ ಸಂಹಾರ ಮಾಡಿಬಿಟ್ಟ. ಹೀಗೆ ಈ ರೀತಿಯಾಗಿ ಅವನನ್ನ ಸಂಹಾರ ಮಾಡಿ ಅಥಾಹ ಪೌಂಡ್ರಕೀಂ ಶೌರೀಹಿ ಭೋ ಪೌಂಡ್ರಕೇದ್ಭವಾನ್ ದೂತವಾಕ್ಯೇನ ಮಾಮಾಹ ತಾನ್ಯ ಅಸ್ತ್ರಾಣಿ ಉತ್ಸಜಾಮಿತಿ ಅಂತ ಹೇಳುತ್ತಾ ಅವನು ಇಡೀ ಮಥುರಾಪಟ್ಟಣಿಗೆ ಮುತ್ತಿಗೆ ಹಾಕಿ ಈ ರೀತಿಯಾಗಿ ಎಲ್ಲ ನನ್ನದಾಗಬೇಕು, ನಾನೇ ಈಶಾ ಅಂತ ಹೇಳ್ತಾ ಇರುವಾಗ ಬಾಣಾಸುರ ಅವನನ್ನ ಹೇಗೆ ನಿಗ್ರಹ ಮಾಡಿದಂತೆ ಅವನನ್ನ ಕೊಲ್ಲಿಲ್ಲ, ಇವನ್ನ ಮಾತ್ರ ಸಂಹಾರ ಮಾಡಿಬಿಟ್ಟ ಅಂತ ಪೌಂಡ್ರಕ ವಾಸುದೇವನನ್ನ. ಮೊದಲು ಶೃಗಾಲವಾಸ ಅವನನ್ನು ಅವನು ಮಹಾದೈತ್ಯನೇ, ಅವನ ಸಂಹಾರ ಮಾಡಿಬಿಟ್ರು. ಇವನು ಪೌಂಡ್ರಕ ವಾಸುದೇವ ನಾನೇ ದೇವರು ಅಂತ ಬಂದಿದ್ದಾದ್ದರಿಂದ ಆ ಮೂಲಕ ಅವನನ್ನು ಕೂಡ ಸಂಹಾರ ಮಾಡಿಬಿಟ್ಟ. ಅದಕ್ಕಾಗಿ ಎಂದಿಗೂ ನಾನು ದೇವರಲ್ಲ, ನನ್ನೊಳಗೆ ದೇವ ಅಹಂ ಬ್ರಹ್ಮಾಸ್ಮಿ ಅನ್ನುತ್ತಾ ಅಹೇ ಶಬ್ದವಾಚ್ಯನಾದ ಪರಮಾತ್ಮ ನನ್ನೊಳಗೆ ಇದ್ದಾನೆ. ಅಹಮಸ್ಮಿ ಬ್ರಹ್ಮ ಅಹಮಸ್ಮಿ ಸೋಹಮಸ್ಮಿ ಬ್ರಹ್ಮ ಅಹಮಸ್ಮಿ ಎಂಬುದಾಗಿ ಏನು ಶ್ರುತಿ ಇದೆ, ಅದು ಅಹಂ ಶಬ್ದವಾಚ್ಯನಾದವನು ಅಹೇನಾದ ಪರಮಾತ್ಮ ನಮ್ಮೊಳಗಿದ್ದಾನೆ. ಅವನೇ ನಮ್ಮೊಳಗೆ ಇದ್ದುದರಿಂದ ಪರಮಾತ್ಮ ಅಹಂ ಅಹಂ ಎಂಬುದಾಗಿ ನಮ್ಮಿಂದ ನುಡಿಸ್ತಾನೆ. ಅದಕ್ಕಾಗಿ ಸೋಹಂ ಎನ್ನಬೇಡ, ದಾಸೋಹಂ ಎನ್ನು ಅಂತ ದಾಸರನ್ನು ಹೇಳಿದ್ರು. ದಾಸೋಹಂ ತವ ದಾಸೋಹಂ ಎಂಬುದಾಗಿ ಈ ರೀತಿಯಾಗಿ ಸೋಹಂ ಎಂದರೆ ಹೋಯ್ತು ಗೋವಿಂದ, ದಾಸೋಹಂ ಎಂಬುದಾಗಿ ದಾಸೋಹಂ ದಾಸೋಯಮಿತಿ ಮಾಂ ಮತ್ವಾ ಎಂಬುದಾಗಿ ನನ್ನನ್ನು ಅನುಗ್ರಹ ಮಾಡುವಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಆ ಮೂಲಕವಾಗಿ ಆ ರೀತಿಯಾಗಿ ಎಲ್ಲರೂ ಪರಮಾತ್ಮನೊಬ್ಬನೇ ಈಶಾ, ಎಲ್ಲರೂ ದಾಸರು ಅಂತೆಂಬಂತಹ ಒಂದು ತತ್ವ ಇದನ್ನ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಅದಾದ ಬಳಿಕ ದುರ್ಯೋಧನ ಸುತಾಂ ರಾಜನ್ ಲಕ್ಷ್ಮಣ ಸಂಧ್ಯ ಸ್ವಯಂವರಸ್ತಾಂ ಹರತ್ಸಾಂಬ ಜಾಂಬೋತಿ ಸುತಃ
ಜಾಂಬವಂತಿ ಮಗ, ಜಾಂಬವತಿ ಪುತ್ರ ಸಾಂಬ, ಅವನು ಕೂಡ ಹಾಗೆ ದುರ್ಯೋಧನನ ಮಗಳಾಗಿರುತ್ತೆ ಲಕ್ಷಣ ಎಂಬುವಂತಹ ಲಕ್ಷಣ ಅಂತೆಂಬುದಾಗಿ ಆ ಸಂದರ್ಭದಲ್ಲಿ ಅವನನ್ನು ವಿವಾಹ ಮಾಡಿಕೊಡ್ಬೇಕು ಅಂತ ಹೋಗ್ತಾನೆ. ಅಲ್ಲಿಯೂ ಕೂಡ ಆ ಕೌರವರು ಅತ್ಯಂತ ಕೋಪೋದ್ರಿಕ್ತರಾಗಿ ಅವನನ್ನು ಕಟ್ಟಿ ಹಾಕಿಬಿಟ್ರು ಸಾಂಬನನ್ನ. ಅಲ್ಲಿಯೂ ಕೂಡ ಈ ರೀತಿಯಾಗಿ ಯುದ್ಧ ಆಯಿತು. ಆ ನಂತರ ಅಹೋ ಐಶ್ವರ್ಯ ಮತ್ತಾನ ಮಾನಿನಾಂ ಅಸಂಬದ್ಧಾಗಿರುಕ್ಷಾಹ ಕಸ್ಸಹಿತಾಶರಾಜನ ಅಂತೆಂಬುದ ಹೇಳುತ್ತಾ ಆ ಮೂಲಕವಾಗಿ ವಿಶಿಷ್ಟವಾಗಿರತಕ್ಕಂತಹ ಎಲ್ಲ ಯಾದವರೆಲ್ಲ ಬಂದು ಅಲ್ಲಿ ವಿಶೇಷವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಯುದ್ಧ ಮಾಡಿ ಆ ನಂತರ ಎಲ್ಲರೂ ಕೂಡ ಸೋತು ಪರಮಾತ್ಮನಿಗೆ ಎಲ್ಲರೂ ಕೂಡ ಮೊರೆ ಇಟ್ಟಿದ್ದಾರೆ. ಆ ನಂತರ ಎಲ್ಲ ಶರಣ ಬಂದಿದ್ದಾರೆ. ತಮೇವ ಶರಣಂ ಜಗ್ಮು ಸಕುಟುಂಬಾಚದೀಶವ ಸಲಕ್ಷ್ಮಣ ಪುರಸ್ಕರ ಶಾಂಬಂ ಪ್ರಾಂಜಲ ಪ್ರಭುಂ. ಆವಾಗ ಅಂತಹ ಲಕ್ಷಣೆಯನ್ನು ಕೂಡ ಅವರು ಸಾಂಬನಿಗೆ ಒಪ್ಪಿಸಿದ್ದಾರೆ ಅಂತ ಹೇಳುತ್ತಾ ಈ ರೀತಿಯ ಪರಮಾತ್ಮ ಅದ್ಭುತವಾದಂತಹ ಲೀಲೆಯನ್ನು ತೋರಿಸ್ತಾ ಇದ್ದಾನೆ. ಆ ನಂತರ ದುರ್ಯೋಧನ ಅನೇಕ ವಿಧವಾಗಿರ್ತಕ್ಕಂತಹ ಪಾರಿಭರ್ಯ ಅನೇಕ ಆನೆಗಳನ್ನ ಆ ಮೂಲಕ 60 ಬಗೆಯ ಆನೆಗಳು, ಆ ನಂತರ 12 ಶತಾನಿ ವಿಶೇಷವಾದಂತಹ ಆನೆ, ಕುದುರೆ, ಒಂಟೆ, ರಥಾನಂ ಷಟ್ಸಹಸ್ರಾಣಿ ಸಾವಿರಾರು ಎಲ್ಲ ವಿಧಂತಹ ರಥಗಳು, ಬಂಗಾರಂತೆ ಅತ್ಯಂತ ಸೂರ್ಯನಂತೆ ವಿಶೇಷವಾದಂತಹ ಹೊಳೆಯುವಂತಹ ಅನೇಕ ರಥಗಳನ್ನ ಮತ್ತು ದಾಸದಾಸಿಯರು ಎಲ್ಲ ಜಲಭಾಜನ ಭೋಜನ ಅಶ್ವ ದಾಸದಾಸೀ ಹಿಂದೆಲ್ಲ ಕೊಡ್ತಾ ಇದ್ರು. ಅಲ್ಲಿ ಎಲ್ಲ ದಾನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ದಾಸದಾಸಿಯರು ಎಲ್ಲರನ್ನೂ ಕೂಡ ಅಲ್ಲಿ ಕೊಟ್ಟು ವಿಶೇಷವಾಗಿ ಕಳಿಸ್ತಾ ಇದ್ದಾರೆ. ಹೀಗೆ ಸಾಂಬ ಲಕ್ಷಣ ವಿವಾಹವೂ ಕೂಡ ಇದೆಲ್ಲ ಆಯಿತು. ಆ ನಂತರ ಇಷ್ಟೆಲ್ಲ ಹೇಳಿ ನಾರದರು ಒಂದಿನ ಕೃಷ್ಣನ ಸಂದರ್ಶನ, ವಿಶ್ವ ಕುಟುಂಬಿಯಾಗಿದ್ದಾನಾದ್ದರಿಂದ ಕೃಷ್ಣ ಅವನ ಸಂಸಾರ ಹೇಗಿದೆ ಅಂತ ನೋಡ್ಲಿಕ್ಕೆ ಬಂದ್ರಂತೆ. ಕೃಷ್ಣ ಎಲ್ಲರ ಜೊತೆಗೂ ಇದ್ದಾನೆ. 16,108 ಎಲ್ಲ ಪತ್ನಿಯರೊಂದಿಗೆ ಸಹ ಕುಟುಂಬ ಪರಿವಾರ ಸಮೇತನಾಗಿ ಸಮೃದ್ಧವಾಗಿ ಅವನು ಸಂತೋಷವಾಗಿ ದ್ವಾರಕಾಪಟ್ಟಣದಲ್ಲಿದ್ದಾನೆ. ಎಲ್ಲಾ ಕಡೆ ನೋಡಿದ್ರೆ ಎಲ್ಲಾ ಕಡೆಯೂ ಕೃಷ್ಣ ಒಂದ್ ಕಡೆ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದಾನೆ, ಒಂದ್ ಕಡೆ ಪಗಡೆ ಆಟ ಆಡ್ತಾ ಇದ್ದಾನಂತೆ, ಒಂದ್ ಕಡೆ ಮಕ್ಕಳಿಗೆ ಅಕ್ಷರಾಭ್ಯಾಸ, ಒಂದ್ ಕಡೆ ಅವನೇ ವೇದ ಪಾಠ, ಹೀಗೆ ಒಂದು ಕಡೆ ಎಲ್ಲ ತಾನೇ ಎಲ್ಲ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ತಾನು ಈ ಪ್ರಕಾರವಾಗಿ ಮತ್ತು ಅಶ್ವ, ಆ ನಂತರ ರಥ, ಮತ್ತೆ ವಿಶೇಷವಾಗಿರತಕ್ಕಂಥ ಆ ಯುದ್ಧದ ಎಲ್ಲ ಅದೊಂದು ವಿದ್ಯೆ ಬೇಕಲ್ಲ, ಕುದುರೆ ಏರುವುದಾಗಲಿ, ಕತ್ತಿ ತೋರಿಸೋದಾಗಲಿ, ಇದೆಲ್ಲ ಯುವರಾಜರಾದ್ದರಿಂದ ಎಲ್ಲ ವಿದ್ಯೆ ಬರಬೇಕಲ್ಲ. ಹೀಗಾಗಿ ವಿದ್ಯೆ ಎಲ್ಲ ಒಂದ್ ಕಡೆ, ಆ ನಂತರ ಅದೇ ರೀತಿಯಾಗಿ ಮಲ್ಲ ಯುದ್ಧ, ಈ ಒಂದಲ್ಲ ಒಂದು ಕಡೆ ತಾನೇ ಮಕ್ಕಳೊಂದಿಗೆ ಆಟವಾಡ್ತಾ ಇದ್ದಂತೆ. ಹೀಗೆ ನಾನಾ ವಿಧವಾಗಿರತಕ್ಕಂಥ ರೀತಿಯಾಗಿ ಎಲ್ಲಾ ಕಡೆಯೂ ಕೃಷ್ಣ, ಸರ್ವಂ ಕೃಷ್ಣಮಯಂ, ದ್ವಾರಕಾ ಪಟ್ಟಣ ಪೂರ್ತಿ ಎಲ್ಲ ಕಡೆಯೂ ಕೃಷ್ಣ ಇದ್ದಾನೆ. ಕೃಷ್ಣ ಇಲ್ಲದ ಸ್ಥಳವೇ ಇಲ್ಲ. ಹೀಗಾಗಿ ಎಲ್ಲ ಕಡೆಯೂ ಕೃಷ್ಣನ ವ್ಯಾಪಾರವನ್ನು ನೋಡಿ ಇನ್ನೊಂದು ಕೃಷ್ಣ ತಾನೇ ದೇವರ ಮನೆ ಕುಳಿತುಕೊಂಡು ತಾನೇ ದೇವರ ಪೂಜೆ ಮಾಡ್ತಾ ಇದ್ದಾನಂತೆ. ನೀನೇನಪ್ಪ ದೇವರ ಪೂಜೆ? ಇಡೀ ಜಗತ್ತೇ ನಿನ್ನ ಶಾಲಿಗ್ರಾಮ ಶಿಲಾ ಮತ್ತು ಎಲ್ಲ ಪ್ರತಿಮೆ ಇಟ್ಟುಕೊಂಡು ಎಲ್ಲರೂ ಕೂಡ ಎಲ್ಲ ಸಾಧು ಸಂತರು ಜ್ಞಾನಿಗಳೆಲ್ಲ ಭಕ್ತರು ಭಕ್ತಿಯನ್ನು ಪೂಜೆ ಮಾಡ್ತಾ ಇದ್ದಾರೆ. ನೀನ್ಯಾರು ಪೂಜೆ ಮಾಡ್ತಾ ಇದ್ದಿ ಅಂತಂದಾಗ ಅಲ್ಲಿ ಅಡಿಗೆ ನೋಡ್ತಾ ಇದ್ದಾರೆ ನಾರದರು. ಬಂಗಾರ ಸಂಪುಟ, ಆ ಸಂಪುಟದೊಳಗೆ ಮತ್ತೆ ಸಂಪುಟ, ಏನ್ ತೆಗಿತಾನೆ ಸಂಪುಟಗಳು, ಒಂದ್ರ ಬರ್ತಾನೆ ಹಾಗೆ. ಅದು ನೋಡ್ತಾನೆ ಅತ್ಯಂತ ನವರ್ತಕವಾದಂತಹ ಸಂಪುಟವನ್ನ ಅದನ್ನ ತೆಗಿತಾನೆ. ಅಲ್ಲಿ ನೋಡಿದ್ರೆ ಬರೀ ಮಣ್ಣಿತ್ತು. ಎಲ್ಲಾರು ಆ ಸಂಪುಟದಿಂದ ಶಾಲಿಗ್ರಾಮ ಶಿಲೆ ಪ್ರತಿಮಾ ವಿಗ್ರಹ ತೆಗೆದರೆ ಇವು ನೋಡಿದ್ರೆ ಧೂಳು, ಇದೇನದು ಅಂತ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಏನಪ್ಪ ಕೃಷ್ಣ ಇದು ಮಣ್ಣು, ಆ ಮಣ್ಣು ಅಷ್ಟೆಲ್ಲ ಸಂಪುಟದಲ್ಲಿ ಇರಬೇಕಾದ್ರೆ ಏನಿದು ಅಂತಂದಾಗ ಎಲ್ಲರೂ ಶಾಲಿಗ್ರಾಮ ವಿಗ್ರಹ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ನೀನ್ ನೋಡಿದ್ರೆ ಮಣ್ಣು ಇಟ್ಕೊಂಡಿದ್ದೀರ ಅಂತಂದಾಗ ಇದು ಸಾಮಾನ್ಯವಾದ ರಜಸ್ಸಲ್ಲಪ್ಪ, ಇದು ಬ್ರಹ್ಮಜ್ಞಾನಿಗಳ ರಜಸ್ಸು, ಇದು ಪಾದಧೂಳಿ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣೋ ಮಮ ದೇವತಾ ಎಂಬುದು ಹೇಳ್ತಾ ಇದ್ದಾರೆ. ಹೀಗೆ ಅಂತಹ ಬ್ರಹ್ಮಜ್ಞಾನಿಗಳು ಲೋಕದಲ್ಲಿ ನನ್ನನ್ನು ಸರ್ವೋತ್ತಮ ಅಂತ ಪೂಜೆ ಮಾಡ್ತಾರಾದ್ದರಿಂದ ಅದಕ್ಕಾಗಿ ತಮ್ ರಕ್ಷಾಮಿತಿ ಪೂಜೆಯದ್ ಭಕ್ತಿಭಾವೇನ ತಮ್ ರಕ್ಷಾಮಿತಿ ಮತ್ಪಣಃ ಏಕೇನ ತುಳಸಿ ಮಾತ್ರ ದೈನಾಪಿ ನರೋತ್ತಮ ಪೂಜೆಯದ್ ಭಕ್ತಿಭಾವೇನ ತಮ್ ರಕ್ಷಾಮಿತಿ ಮತ್ಪಣ. ನನ್ನ ಪ್ರತಿಜ್ಞೆ ಅಂತ ಹೇಳ್ತಾನೆ ಕೃಷ್ಣ. ಒಂದು ಶ್ರೀ ತುಳಸಿ ಬಿಂದು ಗಂಗೋದಕವನ್ನ ಭಕ್ತಿಯಿಂದ ಯಾರು ಸಮರ್ಪಣೆ ಮಾಡ್ತಾರೋ ಅವರನ್ನ ಸರ್ವದಾ ರಕ್ಷಣೆ ಮಾಡ್ತೇನೆ, ರಕ್ಷಣೆಗೆ ಬದ್ಧ ಅಂತ, ನನ್ನ ಪ್ರತಿಜ್ಞೆ ಅಂತ. ಇದು ದೇವರು ಮಾಡಿದಂತಹ ಪ್ರತಿಜ್ಞೆ. ಹೀಗೆ ಪರಮಾತ್ಮ ಎಲ್ಲರಿಂದ ಪೂಜಿತನಾದಂತಹ ಪರಮಾತ್ಮ ಅರ್ಜುನನ ಮನೆಗೆ
ಬಂದು ಅಲ್ಲಿ ಎಲ್ಲ ಕುದುರೆ ತೊಳಿತಾನೆ, ಆ ನಂತರ ಎಲ್ಲ ಕೊಟ್ಟಿಗೆಲ್ಲ ಸ್ವಚ್ಛ ಮಾಡ್ತಾನೆ. ಪಾಂಡವರ ರಾಜಸೂಯಾಗ ಎಲ್ಲರಿಗೂ ಎಲ್ಲ ಕೊಟ್ಟ ಪದವಿ, ತಾನು ಮಾತ್ರ ಎಲ್ಲರಿಗೂ ಬಂದವರಿಗೆಲ್ಲ ಪಾದ ಪೂಜೆ ಮಾಡೋದು, ಎಲೆ ಬಳಿಯೋದು, ಅದೇ ಕೆಲಸ. ರಾಜಸೂಯ ಯಾಗ ಸಂದರ್ಭದಲ್ಲಿ ಅದು ಕೂಡ ಬರ್ತದೆ ಮುಂದೆ. ಹೀಗಾಗಿ ತಾನು ಅದು ಮಾತ್ರ ಇದುಕೊಂಡ ಪಾದ ಪೂಜೆ ಮಾಡಬೇಕು. ಬಂದಂತ ಬ್ರಹ್ಮಜ್ಞಾನಿಗಳೆಲ್ಲ ಪಾದ ಪೂಜೆ ಮಾಡೋದು, ಎಲೆ ತೆಗೆಯೋದು ಅಷ್ಟೇ, ಇನ್ಯಾವುದು ಜವಾಬ್ದಾರಿ ಇಲ್ಲ. ಯಾವುದು ದೊಡ್ಡ ದೊಡ್ಡದು ಎಲ್ಲ ತಾನೇ ಯಾವುದು ತೆಗೆದುಕೊಳ್ಳದೆ ಬೇರೆಯವರಿಗೆ ಹಂಚಿಬಿಟ್ಟ ಹೊರತು ತಾನು ಮಾತ್ರ ಎಲ್ಲಿ ವಿಶೇಷ ಮಹತ್ವ ಇದೆ, ಎಲ್ಲಿ ಪುಣ್ಯ ಇದೆ ಅದನ್ನು ಮಾತ್ರ ತಾನು ತೆಗೆದುಕೊಂಡಂತೆ. ನೋಡಿ, ಗೋಬ್ರಾಹ್ಮಣ ಹಿತಾಯಚ ಹೇಳುತ್ತಾ ಈ ರೀತಿಯಾಗಿ ಅಂತಹ ಬ್ರಹ್ಮಜ್ಞಾನಿಗಳ ಮಹತ್ವವನ್ನ ವಿಶಿಷ್ಟವಾಗಿ ಸಾರ್ತಾ ಇದ್ದಾರೆ. ಹೀಗೆ ಕೃಷ್ಣಸ್ಯ ಅನಂತವೀರ್ಯಸ್ಯ ಯೋಗಮಾಯಾ ಮಹೋದಯಂ ಮುಹುರ್ದೃಷ್ಟ್ವಾ ಋಷಿಭೂತ ವಿಸ್ಮಿತೋ ಜಾತಕೌತ್ಸವ ಇತಿ ಅರ್ಥಕಾಮ ಧರ್ಮೇ ಕೃಷ್ಣ ಸಿದ್ಧಾತ್ಮನ ಸಮ್ಯಕ್ ಸಮಾಜದ ಪ್ರೀತಃ ತಮೆಯ ವನಸ್ಪರನ್ನೇಯವು ನೋಡಿಕೊಂಡು ಅತ್ಯಂತ ಆಶ್ಚರ್ಯಚಕಿತರಾಗಿ ಅಂತಹ ಪರಮಾತ್ಮನ ಈ ಒಂದು ವೈಭವ, ಅವನ ಲೀಲೆ ಇದು ಭುವನ ಪಾವಿನಿ. ಪರಮಾತ್ಮನ ಲೀಲೆ ಸಮಸ್ತ ಲೋಕವನ್ನೇ ವಿಶೇಷವಾಗಿ ಅದು ಪಾವನ ಮಾಡುವಂತಹದ್ದು. ಪವಿತ್ರಾಣ ಪವಿತ್ರಮ್ಯೋ ಮಂಗಲಾನಂಚ ಮಂಗಲಂ ಅಂತ ಪರಮಾತ್ಮ ನಾಮವೇ ಪರಮ ಮಂಗಲ ಅಂದ ಬಳಿಕ ಅವನ ಲೀಲೆ. ಯಾಕಂದ್ರೆ ಲೋಕದಲ್ಲಿ ಬರೀ ಪೂಜೆ ಮಾಡು ಅಂತ ಹೇಳಿದ್ರೆ ನೀನು ಮಾಡ್ತಾ ಇದ್ದೀಯಾ? ಮೊದಲು ಏಕಾದಶಿ ಉಪವಾಸ ಮಾಡಬೇಕು ಅಂತ ನೀನು ಮಾಡ್ತೀಯಾ ಇದ್ದೀಯಾ? ಮೊದಲು ನೀನು ಮಾಡಿ ಇನ್ನೊಬ್ಬರಿಗೆ ಹೇಳಬೇಕು. ನೀನೇ ಮಾಡಲ್ಲ, ನನಗೆ ಮಾಡಂತ ಯಾಕೆ ಹೇಳ್ತೀಯ ಅಂತ ಕೇಳ್ತಾರೆ ಮಕ್ಕಳಿಗಿನ ಕಾಲದಲ್ಲಿ. ಹೌದಲ್ಲೋ? ನೀನು ಮಾಡಿ ನಾನು ಮಾಡ್ತೀನಿ ಏಕಾದಶಿ ಉಪವಾಸ. ಅದಕ್ಕಾಗಿ ಮೊದಲು ತಾನು ಮಾಡಿ ಇನ್ನೊಬ್ರು ಹೇಳ್ಬೇಕು. ಹಾಗೆ ಕೃಷ್ಣ ನಾನೇ ಪೂಜೆ ಮಾಡದೆ ಹೋದರೆ ಮಕ್ಕಳೇನು ಮಾಡ್ತಾರೆ? ಅದಕ್ಕಾಗಿ ಇದೆಲ್ಲ ಪ್ರತಿನಿತ್ಯವೂ ಕೂಡ ತಂದೆ ಎಲ್ಲ ಪೂಜೆ ಅದರ ಪೂಜೆ ಮಾಡುವುದು, ಬೆಳಗ್ಗೆಲ್ಲ ತುಳಸಿ ವಿಶಿಷ್ಟವಾಗಿರತಕ್ಕಂತಹ ಆ ಒಂದೆಲ್ಲ ಮೃತ್ತಿಕಾಧಾರಣೆ ಮಾಡುವುದಾಗಲಿ ಎಲ್ಲ ಪ್ರತಿಯೊಂದು ಕೂಡ ಪ್ರತಿನಿತ್ಯ ಚರ್ಯೆ ಮಾಡ್ತಾ ಮಾಡಿಸ್ಬೇಕು. ತಾನು ಮಾಡಿಸ್ಬೇಕು. ಯದಾಚರತೆ ಶ್ರೇಷ್ಠ ತತ್ತಿ ವಿತರೋ ಜನ ಸಯತ್ ಪ್ರಮಾಣಂ ಕೊರತೆ ಲೋಕಸ್ಥನು ಬರ್ತದೆ ಎಂಬುದಾಗಿದೆ. ಆದ್ದರಿಂದ ಕೇವಲ ಉಪದೇಶ ಮಾಡಬಾರದು, ಯಾರು ಕೇಳಲ್ಲ, ಮಾಡಿಸ್ಬೇಕು. ಹಾಗೆ ಕೃಷ್ಣ ತಾನು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಕೃಷ್ಣನೇ ಪೂಜೆ ಮಾಡ್ತಾನೆ. ನಾವು ಮಾಡದಿರಕ್ಕಾಗತ್ತಾ? ನಾವು ಮಾಡಬೇಕು ಅಂತ ಎಲ್ಲರಿಗೂ ಮನಸ್ಸು ಬರ್ತದಪ್ಪ. ಅದಕ್ಕಾಗಿ ಎಲ್ಲರೂ ಆ ರೀತಿಯಾಗಿ ವಿಶಿಷ್ಟವಾದ ಪೂಜೆಯನ್ನ ಮಾಡಬೇಕು. ಅದಕ್ಕಾಗಿ ಪರಮಾತ್ಮ ಅಂತಹ ಪುರುಷಗಳು ಕಾಲಿಂದ ಒದ್ದು ಬಿಟ್ರು. ಒದ್ದರೆ ತಕ್ಷಣ ಎದ್ದವನೇ ಪಾದ ಪೂಜೆ ಮಾಡಿಬಿಟ್ಟ. ಎಂಥದ್ದು ನೋಡ್ರಿ. ಈ ರೀತಿಯಾಗಿ ವಿಪ್ರೋ ದರ್ಶನ ಕ್ಷಿಪ್ರಂ ಕ್ಷೀಯಂತೆ ಪಾಪನಾಶಯ ವಂದನಾನ್ ಮಂಗಲಾವಾಪ್ತಿ ಅರ್ಚನಾದ್ ಅಚ್ಯುತಂ ಪದಂ ಆದಿವ್ಯಾಧಂದ್ರೋಣ ಮೃತ್ಯು ದಾರಿದ್ರ್ಯನಾಶನಂ ಶ್ರೀಪುಷ್ಟಿಕಿರಿತಂ ಒಂದೇ ವಿಪ್ರ ಶ್ರೀಪಾದ ಪಂಕಜಂ. ಮಹತ್ವ ಇಂಥ ಬ್ರಹ್ಮಜ್ಞಾನಿಗಳ ಮಹತ್ವವನ್ನ ವಿಶೇಷವಾಗಿ ಸಾರ್ತಾ ಇದ್ದಾರೆ. ಯಾರ ಮನೆಯಲ್ಲಿ ಬ್ರಾಹ್ಮಣರ ಪಾದ ಧೂಳಿ ಕಣ ಬಿದ್ದಿಲ್ಲವೋ ನವಿಪ್ರ ಪಾದೋದಕ ಪಂಕಲಾನಿ ನವೇದ ಶಾಸ್ತ್ರ ಧ್ವನಿ ಗರ್ಜಿತಾನಿ ಸ್ವಾಹ ಸ್ವಧಾಕಾರ ವಿವರ್ಜಿತಾನಿ ಸ್ಮಶಾನ ತುಲ್ಯಾನಿ ಗ್ರಹಾಣಿ ತಾನಿ ಅಂತ ವಾಕ್ಯ ಇದೆ, ಮಹಾಭಾರತ ವಾಕ್ಯ. ಯಾರ ಮನೆಯಲ್ಲಿ ಅಂತಹ ಜ್ಞಾನಿವರೆಣ್ಯರ ಪಾದಧೂಳಿ ಒಂದು ಕಣವೂ ಬಿದ್ದಿಲ್ಲವೋ, ಯಾರ ಮನೆಯಲ್ಲಿ ವೈಶ್ವದೇವ ಶ್ರಾದ್ದಾದಿ ಕರ್ಮಗಳು ಯಾರ ಮನೆಯಲ್ಲಿ ಆಗೇ ಇಲ್ಲವೋ, ಆ ನಂತರ ಈ ಪ್ರಕಾರವಾಗಿ ಅತಿಥಿ ಅಭ್ಯಾಗದ ಸೇವೆ ಇಲ್ಲ, ವೇದಶಾಸ್ತ್ರದ ವಿಶಿಷ್ಟವಾದಂತಹ ಪಾರಾಯಣ ಪಾಠ ಪ್ರವಚನ ಪುರಾಣಾದಿಗಳು ಇಲ್ಲವೇ ಇಲ್ಲವೋ ಅಂಥ ಮನೆಗಳೆಲ್ಲ ಸ್ಮಶಾನ ತುಲ್ಯ, ಸ್ಮಶಾನಕ್ಕೆ ಸದೃಶವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಇರಬೇಕು. ಇದೆಲ್ಲ ಇದ್ದರೇನೆ ಅದು ನಿಜವಾದ ಮನೆ, ಅದೇ ತೀರ್ಥಕ್ಷೇತ್ರ, ಅದೇ ದೊಡ್ಡ ಕ್ಷೇತ್ರ, ಮತ್ತೆ ಹೋಗಬೇಕಾದ್ದಿಲ್ಲ. ಅಂದ್ರೆ ಮನೆ ಅಂದ ಕೂಡಲೇ ಇದೆಲ್ಲ ಬೇಕು. ಇಪ್ಪತ್ತೊತ್ತಮರು ಜ್ಞಾನಿವರೆಣ್ಯರು ಸದಾಕಾಲ ಅವರ ಸೇವೆ ಆಗ್ತಾ ಇರಬೇಕು. ವೇದಶಾಸ್ತ್ರ ಎಲ್ಲ ವಿಧವಾಗಿರ್ತಕ್ಕಂತಹ ಗರ್ಜನೆ ಮನೆಯಲ್ಲಿ ನಿರಂತರವಾಗಿ ಪಾಠ ಪ್ರವಚನ ಆಗ್ತಾ ಇರಬೇಕು. ಯಜ್ಞಾಗಾದಿ ವೈಶ್ವದೇವ ಬಲಿಹರಣ, ಇನ್ನು ಅನೇಕ ಯಜ್ಞಾಗಾದಿ ಕರ್ಮಗಳು, ಅತಿಥಿ ಅಭ್ಯಾಗತರ ವಿಶಿಷ್ಟವಾದಂತಹ ಸೇವೆ, ಅನ್ನದಾನ, ಎಲ್ಲ ವಿಧವಾಗಿರ್ತದ ಎಲ್ಲ ಧರ್ಮಾದಿಗಳು ಇಲ್ಲಿ ಆಗಬೇಕು. ಆಗಲೇನೆ ಅದು ಮನೆ ಅಂತ ಆಗತ್ತಿಲ್ಲ. ಅಂದ್ರೆ ಮನೆಗೂ ಸ್ಮಶಾನಕ್ಕೂ ಏನೂ ವ್ಯತ್ಯಾಸವಿಲ್ಲ ಅಂತ ಹೇಳುತ್ತೆ ವಾಕ್ಯ. ಇದೇ ವಾಕ್ಯ ಇದೆ. ಹೀಗಾಗಿ ಕೃಷ್ಣ ಪರಮಾತ್ಮ ತಾನು ಎಲ್ಲ ಕಡೆ ಯಜ್ಞಾಗಾದಿ ಕರ್ಮವನ್ನು ಮಾಡ್ತಾ ಇದ್ದ. ತಾನೇ ಸ್ವಯಂ ಈ ರೀತಿಯಾಗಿ ಎಲ್ಲರೂ ನನ್ನ ವಿಶಿಷ್ಟವಾದಂತಹ ಪ್ರತೀಕದಲ್ಲಿ ನನ್ನನ್ನು ಆವಾಹನೆ ಮಾಡಿ ಅಂತ ಬಿಂಬಮೂರ್ತಿಯ ನನ್ನನ್ನೇ ಆವಾಹನೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆದ್ದರಿಂದ
ನಾನು ಪೂಜ್ಯ ಪೂಜಕ, ಆದ್ದರಿಂದ ನನ್ನನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೋ ನಾನು ಅವರನ್ನು ಪೂಜಿಸ್ತೇನೆ ಅಂತ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಗೀತೆ ವಾಕ್ಯ ಹೇಳ್ತಾರೆ. ಯಾರು ನನ್ನನ್ನು ಯಾವ ರೀತಿಯಾಗಿ ವಿಶೇಷವಾಗಿ ಕೊಂಡಾಡ್ತಾರೋ ನಾನು ಅವರನ್ನೂ ಕೂಡ ಈ ರೀತಿಯಾಗಿ ಕೊಂಡಾಡ್ತೇನೆ ಅಂತ ಹೇಳುತ್ತಾ ಅಂಬರೀಷ ಮಹಾರಾಜನ ಭಕ್ತಿಗೆ ಮೆಚ್ಚಿ ತನ್ನ ಚಕ್ರವನ್ನೇ ಕೊಟ್ಟಿದ್ದ ನೋಡ್ರಿ. ಎಂಥ ದುರ್ವಾಸರು, ಅವರೂ ಕೂಡ ಅಲ್ಲಿ ಅಂತಹ ಆ ಚಕ್ರದಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಅಂಬರೀಷನ ಅಂತರ್ಯಾಮಿಯಾದ ಭಗವಂತನ ಅಲ್ಲಿ ವಿಶಿಷ್ಟವಾದಂತಹ ಅವಮಾನ ಆಗಿತ್ತಲ್ಲಿ. ಅಂಬರೀಷನ ತಿರಸ್ಕಾರ ಮಾಡಿದ್ದಲ್ಲ, ಅಂಬರೀಷನ ಒಳಗಿರುವಂತಹ ದೇವರನ್ನು ತಿರಸ್ಕಾರ ಮಾಡಿದರೆ ಇಂತಹ ಸ್ಥಿತಿ. ಹೀಗಾಗಿ ಯಾರನ್ನು ತಿರಸ್ಕಾರ ಮಾಡಬಾರದು ಅಂತ ಅರ್ಥ. ಆದರೆ ಅಂಬರೀಷ್ ಎಲ್ಲೋ ಬರ್ತಾನೆ, ದುರ್ವಾಸರು ಎಲ್ಲೋ ಬರ್ತಾರೆ. ಅವರಿಗಿಂತ ಬ್ರಹ್ಮದೇವರು ಒಂದಕ್ಕೊಂದು ಲಿಂಕೇ ಇಲ್ಲ. ಏನು ಕೋಟ್ಯಂಶಾದಪಿ ಅಂಬರೀಷನಲ್ಲಿ ಆ ಬ್ರಹ್ಮದೇವರು ಮಾಡುವಂಥ ಭಕ್ತಿ ಎಷ್ಟು ಅನಂತ. ಆ ನಂತರ ದೂರ್ವಾಸರು ಸಾಕ್ಷಾತ್ ರುದ್ರಾಂಶರವರು, ರುದ್ರದೇವರವರು. ಈ ಅಂಬರೀಷ ಇವನು ರಾಜ ಅಂದ ಬಳಿಕ ಇದೆಲ್ಲ ಏನು ಕೇವಲ ಭಕ್ತಿಗೆ ಎಷ್ಟು ಮಹತ್ವ ಇದೆ, ಏಕಾದಶಿಗೆ ಎಷ್ಟು ಮಹತ್ವ ಇದೆ ಎನ್ನುವುದನ್ನು ಲೋಕದಲ್ಲಿ ಸಾರಬೇಕಾಗಿದೆ. ಆ ಭಕ್ತರ ಕೀರ್ತಿಯನ್ನ ಲೋಕದಲ್ಲಿ ಅದನ್ನ ವಿಶೇಷವಾಗಿ ಪಸರಿಸಲಿಕ್ಕಾಗಿ ಪ್ರಸಿದ್ಧಿಗೆ ತರಲಿಕ್ಕಾಗಿ ಇದೆಲ್ಲ ಭಕ್ತರ ನಟನೆ, ಭಕ್ತ ಹಾಗೂ ಪರಮಾತ್ಮನ ನಟನೆ ಅಂತ ಅರ್ಥ. ಹೀಗೆ ಪರಮಾತ್ಮ ಅಹಂ ಭಕ್ತ ಪರಾಧೀನಃ, ನಾನು ಭಕ್ತರ ಅಧೀನಾಗಿದ್ದೇನಪ್ಪ ಅಂತ ಹೇಳ್ತಾನಂತೆ. ಹೀಗಾಗಿ ಅಲ್ಲಿ ನಾವೆಲ್ಲ ಕೇಳ್ತೇವೆ. ಹೀಗೆ ಅವರ ವಿಶಿಷ್ಟವಾಗಿರತಕ್ಕಂತಹ ಭಕ್ತರ ಮಹಿಮೆಯನ್ನ, ಅಂತಹ ಎಲ್ಲ ಬ್ರಹ್ಮಜ್ಞಾನಿಗಳ ಮಹಿಮೆಯನ್ನ ವಿಶಿಷ್ಟವಾಗಿ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ. ಹೀಗೆ ಲೋಕದ ರೀತಿಯಾಗಿ ಅನೇಕ ವಿಧವಾಗಿರ್ತಕ್ಕಂತಹ ಮಹಿಮೆಯನ್ನ ಕೃಷ್ಣ ತೋರಿಸಿದ. ನಾರದರು ಇದನ್ನೆಲ್ಲ ಕಂಡು ಪರಮ ಸಂತೋಷಭರಿತರಾಗಿ ಭಗವಂತನನ್ನ ಸ್ತೋತ್ರ ಮಾಡಿ, ನಿನ್ನ ಮಹಿಮೆ ಅಗಾಧವಾಗಿದೆ, ನಿನ್ನ ವಿಶಿಷ್ಟವಾಗಿರ್ತಕ್ಕಂತಹ ಈ ಲೀಲೆಯನ್ನ ಯಾರು ನಿರಂತರವಾಗಿ ಸ್ತೋತ್ರ ಮಾಡ್ತಾರೋ ಅವರೆಲ್ಲರೂ ಕೂಡ ಅನಂತ ಫಲವನ್ನ ಅವರು ವಿಶೇಷವಾಗಿ ಪಡಿತಾರೆ ಎಂತೆಂಬ ಹೇಳುತ್ತಾ ಅತ್ಯಂತ ಅಲ್ಲಿ ವಿಶೇಷ ಸನ್ಮಾನಿತರಾಗಿ ಅಲ್ಲಿಂದ ಪರಮಾತ್ಮನ್ನೇ ಸ್ಮರಣೆ ಮಾಡುತ್ತಾ ಅವರು ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂತಹ ಪರಮಾತ್ಮನ ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಮಹತ್ತರವಾದಂತಹ ಅನಂತ ಕರ್ಮ ಪರಮಾತ್ಮ, ಅವನ ಅನಂತವಾದಂತಹ ಲೀಲೆಗಳು, ಅವನೆಲ್ಲ ಗುಣಗಳು, ಮಹಿಮೆಯನ್ನ ನಿರಂತರವಾಗಿ ಯಾರು ಇದನ್ನು ಶ್ರವಣ ಮಾಡ್ತಾರೋ, ಅದನ್ನು ಗಾನ ಮಾಡ್ತಾರೋ ಅವರಿಗೆ ಭಕ್ತಿ ಭವೇತ್ ಭಗವತಿ ಅಪವರ್ಗ ಮಾರ್ಗೇ. ಭಗವಂತನ ಅಪವರ್ಗ ಅಂದ್ರೆ ಮೋಕ್ಷ, ಈ ಬಂಧನದಿಂದ ನಿವೃತ್ತಿ ಆಗ್ತದೆ. ಆ ನಂತರ ಮೋಕ್ಷಾದಿ ಎಲ್ಲ ಪುರುಷಾರ್ಥಗಳು ಪರಮಾತ್ಮನ ವಿಶಿಷ್ಟವಾದಂಥ ಮಹಿಮಾ ಶ್ರವಣ ಮನನ ಧ್ಯಾನ ರೂಪವಾಗಿ ಮಾಡಿದಾಗ ಮಾತ್ರ ಅವರಿಗೆ ಭಕ್ತಿ ಉಂಟಾಗತ್ತೆ. ಭಕ್ತಿ ದ್ವಾರಾನೇ ಈ ಪರಮಾತ್ಮನ ಪ್ರಸನ್ನತೆ, ಪರಮಾತ್ಮ ಪ್ರಸಾದವಾಗತ್ತೆ. ಪ್ರಸಾದದ ನಂತರವೇ ಬಂಧನದಿಂದ ಬಿಡುಗಡೆ. ಆ ನಂತರ ಆ ಪರಮಾತ್ಮನಿಂದಲೇ ಮೋಕ್ಷಾದಿ ಪುರುಷಾರ್ಥಗಳು ಪ್ರಾಪ್ತವಾಗತ್ತೆ ಅಂತ ಹೇಳಿ ವಿಶೇಷವಾಗಿ ಕೊಂಡಾಡ್ತಾ ಇದ್ದಾರೆ. ಹೀಗೆ ಕೃಷ್ಣನ ಎಲ್ಲ ಗೃಹಸ್ಥ ಧರ್ಮ, ಕೃಷ್ಣನ ಅದ್ಭುತವಾದಂತಹ ಎಲ್ಲ ಗೃಹಸ್ಥ ಎಲ್ಲ ವಿಶೇಷವಾದಂತಹ ಎಲ್ಲ ಧರ್ಮವನ್ನ ಎಲ್ಲ ನೋಡಿ ವಿಶೇಷವಾಗಿ ಅದನ್ನು ವರ್ಣನೆ ಮಾಡ್ತಾರೆ ಅಂತ ಹೇಳುತ್ತಾ ಈ ಅಧ್ಯಾಯ ಮುಕ್ತ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಒಂದು ದೇವ್ರನ್ನ ನೀಡಿ ಏಕಾದಶಿ ಒಂದೇ ಒಂದು ದೇವ್ರನ್ನ ತಳ ಕೊಡಮೆ ತಳ ಇರುತ್ತೆ ತಳ ವರ್ಷ ಬರಲ್ಲ ಆಚಾರ ಬರ್ಸ್ಬೇಕು. ಒಂದೇ ದೇವ್ರ ನಮ್ಗೆ ಕೇಳ್ಬೋದು ಏಕಾದಶಿ ಸಾಧನದ ಬಗೆಗಾಣೆ ಎನ್ನಬಹುದೇ, ಸಾಧನದ ಬಗೆಗಾಣೆ ಎನ್ನಬಹುದೇ. ಸಾದರದಿ ಹರಿ ಕರುಣ, ಸಾದರದಿ ಗುರು ಕರುಣ, ಸಾದರದಿ ಹರಿ ಕರುಣ ತಾಪಡೆದ ಬಳಿಕ ಸಾಧನದ ಬಗೆಗಾಣೆ ಎನ್ನಬಹುದೇ, ಎನ್ನಬಹುದೇ. ಕಂಡ
ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಉಂಡು ಓಟದ್ದೆಲ್ಲ ವಿಷ್ಣು ಪೂಜೆ. ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ. ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ. ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಸಾಧನದ ಬಗೆಗಾಣೆ ಎನ್ನಬಹುದೇ. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ. ರೋಗಾನುಭವವೆಲ್ಲ ಉಗ್ರತಪವೋ. ರೋಗಾನುಭವವೆಲ್ಲ ಉಗ್ರತಪವೋ. ಆಗರವರಾಡಿ ಕೊಂಬುವುದೇ ಆಶೀರ್ವಾದ. ಆಗರವರಾಡಿ ಕೊಂಬುವುದೇ ಆಶೀರ್ವಾದ. ಬೀಗರುಪಚಾರವೇ ಭೂತದಯೆಯೋ. ಬೀಗರುಪಚಾರವೇ ಭೂತದಯೆಯೋ. ಸಾಧನದ ಬಗೆಗಾಣೆ ಎನ್ನಬಹುದೇ. ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಮೈ ಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ಮೈಮನೋ ವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ. ಮೈಮನೋ ವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ. ವೈಮಾಲಿತನವೆಲ್ಲ ಹರಿಯ ವಿಹಾರ. ಸಾಧನದ ಬಗೆಗಾಣೆ ಎನ್ನಬಹುದೇ. ಹಿಡಿದ ಹಠ ಪೂರೈಸಲದು ಹರಿಯ ಸಂಕಲ್ಪ. ಹಿಡಿದ ಹಠ ಪೂರೈಸಲದು ಹರಿಯ ಸಂಕಲ್ಪ. ನಡೆದಾಡುವುದೆಲ್ಲ ತೀರ್ಥಯಾತ್ರೆ. ನಡೆದಾಡುವುದೆಲ್ಲ ತೀರ್ಥಯಾತ್ರೆ. ಬಡತನವೋ ಬರಲದೆ ಭಗವದ್ ಭಜನೆ ಯೋಗ. ಬಡತನವೋ ಬರಲದೆ ಭಗವದ್ ಭಜನೆ ಯೋಗ. ಸಡಗರದಲ್ಲಿ ಪೂಜೆ ಶ್ರೀಶನಾಜ್ಞೆ. ಸಡಗರದಲ್ಲಿ ಪೂಜೆ ಶ್ರೀಶನಾಜ್ಞೆ. ಸಾಧನದ ಬಗೆಗಾಣೆ ಎನ್ನಬಹುದೇ. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸನ್ಮೌನ. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸನ್ಮೌನ. ಯದೃಚ್ಛಾಲಾಭವೇ ಸುಖವು ಎನದು. ಯದೃಚ್ಛಾಲಾಭವೇ ಸುಖವು ಎನದು.
ಮಧ್ವಾಂತರ್ಗತ ಶ್ರೀ ವಿಜಯ ವಿಠಲರೇಯ ಮಧ್ವಾಂತರ್ಗತ ಶ್ರೀ ವಿಜಯ ವಿಠಲರೇಯ ವಿಜಯ ವಿಠಲರೇಯ ವಿಜಯ ವಿಠಲರೇಯ ಹೃದ್ಗತಾರ್ಥವ ತಿಳಿಸಿ ಒಪ್ಪಿಸಿಕೊಳ್ಳನಿ ಹೃದ್ಗತಾರ್ಥವ ತಿಳಿಸಿ ಒಪ್ಪಿಸಿಕೊಳ್ಳನಿ ಸಾಧನದ ಬಗೆ ಕಾಣೆ ಎನ್ನಬಹುದೇ ಸಾಗರದಿ ಗುರು ಕರುಣ ಸಾಗರದಿ ಹರಿ ಕರುಣ ಸಾಗರದಿ ಗುರು ಕರುಣ ತಾ ಪಡೆದ ಬಳಿಕ ಸಾಧನದ ಬಗೆ ಗಾಣಿ ಸಾಧನದ ಬಗೆ ಗಾಣಿ ಸಾಧನದ ಬಗೆ ಗಾಣಿ ಎನ್ನಬಹುದೇ ಗೋವಿಂದ ಗೋವಿಂದ ಆಚಾರ ಆರೋಗ್ಯವ ಬಾ ನಾಳೆ ಮನೆಗೆ ದೇವ್ರ ಪೂಜೆಗೆ ಅಲ್ಲೇ ಸಂಕಲ್ಪ